ಸಮಾಜದಲ್ಲಿರುವಂತಹ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ಮುಖ್ಯವಾಹಿನಿಗೆ ಬರಬೇಕು, ಬದುಕನ್ನು ಕಟ್ಕೊಳ್ಬೇಕು ಅನ್ನುವಂತಹ ಸದುದ್ದೇಶದಿಂದ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ಸಮೀಕ್ಷೆಯನ್ನು ಮಾಡೋದಕ್ಕೆ ಹೊರಟಿತು. ಹೌದು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅದು. ನೋಡಿ, ಈ ಸಮೀಕ್ಷೆ ಅಂದಾಗ ಅವತ್ತು ಖರ್ಚಾದಂತಹ ಅಮೌಂಟ್ ಅಂತ ನಾವು ನೋಡ್ತಾ ಹೋಗೋದಾದರೆ 162 ಕೋಟಿ. ರೈಟ್, ಸಮೀಕ್ಷೆ ಆಯಿತು, ಸಮೀಕ್ಷೆಯ ವರದಿ ಸಿದ್ಧವಾಯಿತು, ಆದರೆ ಅಪಸ್ವರ ಅನ್ನೋದು ಹೆಚ್ಚಾಯಿತು. ನೋಡಿ, ಜಾತಿ ಗಣತಿಯ ಲೇಪದಲ್ಲಿ ಆಗಿರುವಂತಹ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಪ್ರತಿಪಕ್ಷಗಳು BJP ಮತ್ತು JDS ಸೇರಿದಂತೆ ಸ್ವಪಕ್ಷ ಕಾಂಗ್ರೆಸ್ನಲ್ಲೂ ಕೂಡ ಅಪಸ್ವರ ಅನ್ನೋದು ಹೆಚ್ಚಾಯಿತು. ಈ ಸಮೀಕ್ಷೆ ಅನ್ನೋದು ಸರಿಯಾಗಿಲ್ಲ, ಮರು ಸಮೀಕ್ಷೆ ಆಗಬೇಕು. ಈ ರೀತಿಯ ಕೆಲವೊಂದು ಗೊಂದಲಗಳ ನಡುವೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದು ದಿಟ್ಟ ನಿಲುವನ್ನು ತೆಗೆದುಕೊಳ್ಳುವಂತಹ ಅನಿವಾರ್ಯ ಸ್ಥಿತಿಗೆ ಒಳಗಾಯಿತು. ಹೈಕಮಾಂಡ್ ಇದಕ್ಕೆ ಸ್ಪಷ್ಟ ಸೂಚನೆಯನ್ನು ಕೊಡ್ತು, ಮರು ಸಮೀಕ್ಷೆ ಅಂತ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ಒಂದು ಸರಿಯಾದ ರೀತಿಯ ಸಮೀಕ್ಷೆ ಅನ್ನೋದಾದ ಸಂದರ್ಭದಲ್ಲಿ ಸಮಾಜದಲ್ಲಿ ಮುಖ್ಯವಾಹಿನಿಗೆ ಯಾರೆಲ್ಲ ಬಂದಿಲ್ಲ ಅವರನ್ನು ಮುಖ್ಯವಾಹಿನಿಗೆ ತರುವಂತಹ ಕೆಲಸ ಇರ್ಬೋದು, ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮರು ಸಮೀಕ್ಷೆಗೆ ಮುಂದಾಗಿದೆ. ಅದೇ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ. ಸೊ ಆ ಸಮೀಕ್ಷೆಗೆ ಮುಹೂರ್ತ ಫಿಕ್ಸ್ ಆಗಿದೆ, ಮಗದೊಂದು ಸಮೀಕ್ಷೆ ಆಗಿದೆ. ಆ ಸಮೀಕ್ಷೆ ಆದರೂ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನುವಂಥ ಆಶಯದೊಂದಿಗೆ ಪ್ರತಿಪಕ್ಷಗಳು ಕೇಳ್ತಿದ್ದಾವೆ. ಅಫ್ಕೋರ್ಸ್ ಕಾಂಗ್ರೆಸ್ನ ಬಹುತೇಕ ನಾಯಕರು ಕೇಳ್ಕೊಂಡಿದ್ದಾರೆ. ಹಾಗಾದರೆ ಆ ಸಮೀಕ್ಷೆ ಯಾವಾಗ ಆಗುತ್ತೆ, ಯಾವ ರೀತಿ ಆಗುತ್ತೆ? ಈಗ ಒಂದು 54 ಪ್ರಶ್ನೆಗಳನ್ನು ಕೇಳಲಾಗಿತ್ತು, ಅದ್ರ ಜೊತೆಗೆ ಏನಾದರೂ ಆ್ಯಡ್ ಆನ್ ಮಾಡ್ತಾರಾ? ಈ ಸಮೀಕ್ಷೆ ಯಾವ ರೀತಿಯಲ್ಲಾಗುತ್ತೆ? ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡೋಣ. ನಾನು ದಿವ್ಯಶ್ರೀ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಒಂದು ಸಭೆಯಾಗುತ್ತೆ. ಆ ಸಭೆಯಲ್ಲಿ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೂಲಂಕುಷ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ನಾನು ಆಗಲೇ ಉಲ್ಲೇಖ ಮಾಡಿದ ಹಾಗೆ ಸಮಾಜ ಅಂದ ಸಂದರ್ಭದಲ್ಲಿ ತಳಮಟ್ಟದಲ್ಲಿರುವಂಥ ಸಮುದಾಯಗಳನ್ನು ಮುಖ್ಯವಾಹಿನಿಗೆ ತರಬೇಕು, ಅವರು ಶೈಕ್ಷಣಿಕವಾಗಿ ಬಲವಾಗಬೇಕು, ಸಾಮಾಜಿಕವಾಗಿ ಮುಖ್ಯವಾಹಿನಿಗೆ ಬರಬೇಕು, ಶೈಕ್ಷಣಿಕವಾಗಿ ಪ್ರಗತಿಯನ್ನು ಪಡೆದುಕೊಂಡು ಶಿಕ್ಷಣದಿಂದ ಅವರು ಅತ್ಯುನ್ನತ ಸ್ಥಾನವನ್ನು ಅಲಂಕರಿಸಬೇಕು. ಈ ನಿಟ್ಟಿನಲ್ಲಿ ಸಮಾಜದಲ್ಲಿರುವಂತಹ ಕಟ್ಟಕಡೆಯ ಸಮುದಾಯಗಳನ್ನು ಸಮಾಜಕ್ಕೆ ತರಬೇಕು, ಮುಖ್ಯವಾಹಿನಿಗೆ ತರಬೇಕು, ಅವರು ಮಾತಾಡಬೇಕು, ಅವ್ರಿಗೂ ಕೂಡ ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಯಾರ್ಯಾರು ಎಲ್ಲೆಲ್ಲಿದ್ದಾರೆ, ಹೇಗಿದ್ದಾರೆ, ಈ ನಿಟ್ಟಿನಲ್ಲಿ ಆಗುವಂಥ ಸಮೀಕ್ಷೆ ಆಯಿತು. ಈ ಸಮೀಕ್ಷೆ ಆಗಿ ಹೋಗಿತ್ತು, ಈ ಹಿಂದೆ ಕೂಡ ಆಗಿತ್ತು. 162 ಕೋಟಿ ರೂಪಾಯಿ ಖರ್ಚು ಮಾಡಲಾಗಿತ್ತು. ಆದರೆ ಆ ಸಮೀಕ್ಷೆಗೆ ಅಪಸ್ವರ ಎತ್ತಿತ್ತು ಕಾಂಗ್ರೆಸ್, BJP, JDS ಬಹುತೇಕ ನಾಯಕರು ಇದಕ್ಕೆ ಅಪಸ್ವರವನ್ನು ಎತ್ತಿದ್ರು. ಮಗದೊಮ್ಮೆ ಸಮೀಕ್ಷೆ ಆಗ್ತಾ ಇದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂಥ ಸಮೀಕ್ಷೆ ಇದು. ಒಟ್ಟು 15 ದಿವಸಗಳ ಕಾಲ ಈ ಸಮೀಕ್ಷೆ ನಡೆಯುತ್ತೆ. ರಾಜ್ಯದ ಎಲ್ಲ ಸಮುದಾಯಗಳ ಸಮೀಕ್ಷೆ ಅನ್ನೋದಾಗುತ್ತೆ. ಜಾತಿ ಗಣತಿ ಸಮೀಕ್ಷೆಗೆ ಅಂತೂ ಇಂತೂ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ನೋಡಿ, ಕಾಂತರಾಜು ಆಯೋಗದ ಆ ಸಮೀಕ್ಷೆಯಲ್ಲಿ 54 ಪ್ರಶ್ನೆಯನ್ನು ಹಾಕಿರ್ತಾರೆ. ಅಂದರೆ ಒಂದು ಸಮೀಕ್ಷೆ ಮಾಡಬೇಕಾದ್ರೆ ಒಂದು ತಂಡ ಒಂದು ಮನೆಗೆ ಹೋಗುತ್ತೆ ಅಂದ ಸಂದರ್ಭದಲ್ಲಿ ಯಾರು, ಹೆಸರು, ಅವರ ವೃತ್ತಿ, ಅವರ ಆರ್ಥಿಕ ಪರಿಸ್ಥಿತಿ ಹೆಂಗಿದೆ, ಅವ್ರ ಮನೇಲಿ ಯಾರಾದರೂ ಕೆಲಸ ಮಾಡ್ತಾರಾ, ಈ ರೀತಿಯ ಕೆಲವೊಂದು 54 ಪ್ರಶ್ನೆಗಳು. ಅದರ ಜೊತೆಗೆ ಏನಾದರೂ ಆ್ಯಡ್ ಆನ್ ಮಾಡ್ತಾರಾ ಅನ್ನುವಂತಹ ಸಹಜ ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಅಕ್ಟೋಬರ್ ಕೊನೆಯಲ್ಲಿ ವರದಿ ಸಲ್ಲಿಕೆಗೆ ಗಡುವನ್ನು ಕೂಡ ನೀಡಲಾಗಿದೆ. ನೋಡಿ, 54 ಪ್ರಶ್ನೆಗಳ ಜೊತೆಗೆ ಇನ್ನೊಂದಷ್ಟು ಪ್ರಶ್ನೆಗಳು ಕೂಡ ಸೇರಿದ್ದಾವೆ ಅಂತ ಹೇಳಲಾಗ್ತಾ ಇದೆ. ಜಾತಿ ತಾರತಮ್ಯ ನಿವಾರಣೆಯ ಉದ್ದೇಶ ಅಂತ CM ನೇತೃತ್ವದ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉಲ್ಲೇಖ ಮಾಡಿದ್ದಾರೆ. ಸೊ ರಾಜ್ಯದ ಜಾತಿ ಗಣತಿಗೆ BJP ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಇಲ್ಲಿದೆ ನೋಡಿ ಅಸಲಿಗಿತ್ತು. ಹಾಗಾದರೆ ಆಗಿರುವಂಥ ಸಮೀಕ್ಷೆ ಸರಿಯಾಗಿಲ್ಲ, ಮಗದೊಮ್ಮೆ ಸಮೀಕ್ಷೆ ಮಾಡಿ ಅಂತ ಒತ್ತಾಯ ಮಾಡಿದವರು ಅವರೇ. ಒತ್ತಾಯ ಮಾಡಿದ ಮೇಲೆ ಮರು ಸಮೀಕ್ಷೆಗೆ ಕಾಂಗ್ರೆಸ್ ಎಸ್ ಅಂದಾಗ ಆಕ್ರೋಶ ಯಾಕೆ? ಇದು ವೆರಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ BJP ಮತ್ತು JDS ಈ ನಿಟ್ಟಿನಲ್ಲಿ ಯಾವ ನಿಲುವಿಗೆ ಬರ್ತಾವೆ ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಬೇಕಾಗತ್ತೆ. ಅವ್ರು ಕೊಡ್ತಿರುವಂಥ ಕೆಲವೊಂದು ಕಾರಣಗಳಲ್ಲಿ ನಾವು ನೋಡ್ತಾ ಹೋಗೋದಾದರೆ 162 ಕೋಟಿಯನ್ನು ಸುಮ್ಮನೆ ಬರುತ್ತಾ? ನೀವು ಪಾಕೆಟಿಂದ ಹಾಕಿದ್ದೀರಾ, ಜನರ ತೆರಿಗೆ ದುಡ್ಡು ಅಂತ ಹೇಳಿದ್ರೆ ನೀವು ಯಾವ ಕಾರಣಕ್ಕೆ ಹೇಗೆ ಬಳಸ್ತಿದ್ದೀರಿ ಅನ್ನುವಂಥ ಪ್ರಜ್ಞೆಯನ್ನಿಟ್ಟುಕೊಂಡು ಆ ಸಮೀಕ್ಷೆಗಳನ್ನು ಮಾಡಬೇಕು. ಆ 162 ಕೋಟಿಗೆ ಯಾರು ಉತ್ತರದಾಯಿತ್ವ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹೌದು, ಅದು ಕೂಡ ಸರಿಯಾದಂಥ ಪ್ರಶ್ನೆಯೇ. ಬಟ್ ಸಮೀಕ್ಷೆಯೇ ಸರಿಯಾಗಿಲ್ಲ ಅಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡೋದು ಅಸಾಧ್ಯ. ಹಾಗಾಗಿ ಮರು ಸಮೀಕ್ಷೆ ಆಗೋದು ಉತ್ತಮ. ಸೊ ಹಾಗಾಗಿ ಈ ಸಮೀಕ್ಷೆ ಆದರೂ ಸರಿಯಾದ ರೀತಿಯಲ್ಲಾಗಲಿ ಅಂತ. ಇನ್ನೊಂದು ಅಪಸ್ವರ ಇದೆ, ಅದನ್ನು ಕೂಡ ನಾನು ಉಲ್ಲೇಖ ಮಾಡಿಬಿಡ್ತೀನಿ. ಸಮೀಕ್ಷೆಗಳು ಸರಿಯಾದ ರೀತಿಯಲ್ಲಾಗಬೇಕು. ಒಂದು ತಂಡ ಅಂತ ನೀವೇನೋ ನಿಯೋಜನೆ ಮಾಡ್ತಿರಲ್ಲ, ಮನೆ ಬಾಗಿಲು ತಟ್ಟಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ, ಸಮಯ ಹೋದರೂ ತೊಂದರೆ ಇಲ್ಲ, ಆರ್ಥಿಕವಾಗಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ದುಡ್ಡು ಆದರೂ ಕೂಡ ತೊಂದರೆ ಇಲ್ಲ, ಸರಿಯಾದಂಥ ಸಮೀಕ್ಷೆ ಆಗಲಿ. ಎಷ್ಟೋ ಜನ ಇದರಿಂದ ವಂಚಿತರಾಗಬಾರ್ದು.
ಈ ಸಮೀಕ್ಷೆಯೇ ಫೇಕ್, ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನುವಂತಹ ಆರೋಪವನ್ನು ನೀವು ಹೊತ್ತಿರೋದ್ರಿಂದಾಗಿ, ಅಂಥ ಆರೋಪವನ್ನೇ ಮಗದೊಮ್ಮೆ BJP ಮತ್ತು JDS ಮಾಡ್ತಿರೋದ್ರಿಂದಾಗಿ ಈ ಸಮೀಕ್ಷೆಯನ್ನು ಹೆಂಗೆ ಮಾಡ್ತೀರಾ ಅಂಥೇಳಿ ಹದ್ದಿನ ಕಣ್ಣಿಟ್ಕೊಂಡು ಕಾಯ್ತಾ ಇದ್ದಾರೆ ಪ್ರತಿಪಕ್ಷದವರು. ಹಾಗಾಗಿ ಆಡಳಿತ ಪಕ್ಷದ ಜವಾಬ್ದಾರಿ ಬಹಳ ದೊಡ್ಡದಿದೆ. ಅರಗ ಜ್ಞಾನಂದೇ ಅವರು ಮಾತಾಡಿದ್ದಾರೆ, ಛಲವಾದಿ ನಾರಾಯಣಸ್ವಾಮಿ ಮಾತಾಡಿದ್ದಾರೆ, ಬನ್ನಿ ಕೇಳೋಣ. ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿರ್ತಕ್ಕಂಥ ಗಣತಿ ಮೂಲಿಗೆ ಹೋಯ್ತು. ಅದು ಯಾಕೆ ಹಂಗಾಯ್ತು ಅನ್ನುವಂಥದ್ದನ್ನ ಕಾಂಗ್ರೆಸ್ ಸರ್ಕಾರ ಇವತ್ತು ಜನಕ್ಕೆ ಸತ್ಯ ಹೇಳಬೇಕಾಗಿದೆ. ಡೆಲ್ಲಿಯವರು ಯಾಕೆ ಇದನ್ನ ರಿಜೆಕ್ಟ್ ಮಾಡಿದ್ರು, ಯಾವ ಕಾರಣಕ್ಕಾಗಿ ನೀವು ಒಪ್ಕೊಂಡ್ರಿ, ಆಮೇಲೆ ಯಾವ ಕಾರಣಕ್ಕಾಗಿ ಅದನ್ನು ಕೈ ಬಿಟ್ರಿ ಅನ್ನುವಂಥದ್ದನ್ನ ಇವತ್ತು ಹೇಳಬೇಕಾಗ್ತದೆ. ಇನ್ನೊಂದು ಜಾತಿ ಗಣತಿಯನ್ನು ದಸರಾ ಹಾಲಿಡೇಸ್ನಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಶಿಕ್ಷಕರನ್ನ ಯಾವುದೇ ಕೆಲಸಕ್ಕೆ ನೇಮಕ ಮಾಡಬಾರ್ದು ಅಂತ ಹೇಳ್ತಾರೆ. ಶಿಕ್ಷಕರಲ್ಲದೇ ಬೇರೆ ಯಾರು ಕೂಡ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಸರ್ಕಾರಕ್ಕೂ ಮನಗಂಡಿದೆ. ಆದರೆ ಇವತ್ತು ಸರ್ಕಾರ ಪ್ರಾಮಾಣಿಕವಾಗಿ ಈ ಗಣತಿಯನ್ನು ಮಾಡುವಂಥದ್ದು ಈ ಜನಾಂಗಕ್ಕೆ ಒಂದು ಅಭಿವೃದ್ಧಿಗೆ ಹಣ ಕೊಡುವಂಥದ್ದು, ಇದರಲ್ಲಿ ಯಾವ ಪ್ರಾಮಾಣಿಕತೆಯೂ ಇಲ್ಲ. ಒಟ್ಟು ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ಹಿಂದುಳಿದವರಿಗೂ ಒಳ್ಳೆಯದಲ್ಲ, ದಲಿತರಿಗೂ ಒಳ್ಳೆಯದಲ್ಲ, ಮುಂದುವರೆದವರಿಗೂ ಕೂಡ ಒಳ್ಳೆಯದಲ್ಲ. ಈ ಸರ್ಕಾರ ಒಟ್ಟು ಹೇಗಾದರೂ ಮಾಡಿ ಸರ್ಕಾರ 5 ವರ್ಷ ದಾಟಬೇಕು. ಯಾಕಂದರೆ ಅಭಿವೃದ್ಧಿಗೆ ಹಣ ಇಲ್ಲ, ಜನ ಚೀತು ಅಂತ ಹೇಳ್ತಾ ಇದ್ದಾರೆ. ಇವರ ಲಂಚ್ಕೋರ್ತನ, ಭ್ರಷ್ಟಾಚಾರ ಬೇರೆ ಬೇರೆ, ಹಣ ಇಲ್ಲದೆ ಯಾವುದೂ ಇಲ್ಲ. ಈಗಾಗಲೇ ಅವರ ಶಾಸಕರುಗಳೇ ಅನೇಕ ಸಂಗತಿಗಳನ್ನು ಹೇಳಿದ್ದು. ಅವ್ರನ್ನ ಬಾಯಿ ಮುಗಿಸ್ಲಿಕ್ಕೆ ಕೇಂದ್ರದ ಹೈಕಮಾಂಡ್ನಿಂದ ಜನ ಕಳಿಸಿರ್ತಕ್ಕಂಥದ್ದು ಬಲವಂತವಾಗಿ ಕಾಂಗ್ರೆಸ್ ಶಾಸಕರ ಬಾಯಿ ಮುಗಿಸುವಂಥ ಕೆಲಸ ಇವತ್ತು ನಡೆದಿದೆ. ಇಲ್ಲದ್ರೆ ವಿರೋಧ ಪಕ್ಷಕ್ಕಿಂತ ಹೆಚ್ಚಿನ ಕೆಲಸ ಅವರೇ ಮಾಡುವಂಗೆ ಆಗಿದ್ರು ಇತ್ತೀಚೆಗೆ. ಅದರಿಂದ ಸರ್ಕಾರ ಜನರ ಮನಸ್ಸನ್ನು ಬೇರೆಡೆಗೆ ತಿರುಗಿಸುವಂಥ ಒಂದು ಸ್ಟ್ರಾಟಜಿ ಇದ್ಬಿಟ್ರೆ ಬೇರೆ ಏನು ಪ್ರಾಮಾಣಿಕತೆ ಇದರಲ್ಲಿ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಜಾತಿಗಳ ರೋಗ ಹಚ್ಚಿದೆ. ಜಾತಿ ರೋಗ ಅಂಟಿಕೊಂಡ ಮೇಲೆ ಜಾತಿ ಸಮೀಕ್ಷೆಗಳನ್ನ ಮಾಡಲಿಕ್ಕೆ ಹೊರಟಿದೆ. ಕಾಂತರಾಜು ಆಯೋಗದ ವರದಿ ಏನಾಯ್ತು, ಜಾತಿ ಸಮೀಕ್ಷೆಗೆ ಮಾಡಿದ ಖರ್ಚು ಏನಾಯ್ತು, ಜಯಪ್ರಕಾಶ್ ಹೆಗ್ಡೆ ಅವರ ಸಮೀಕ್ಷೆ ಏನಾಯ್ತು, ಅದಕ್ಕೆ ವೆಚ್ಚವಾದ ಹಣ ಎಲ್ಲಿ ಹೋಯ್ತು. ಈಗ ಅಕ್ಟೋಬರ್ 22ರಿಂದ ನವೆಂಬರ್ 7ರ ಒಳಗೆ 15 ದಿವಸಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಜಾತಿ ಗಣತಿಯನ್ನ ಮಾಡಿ ಮುಗಿಸ್ತೇವೆ ಅಂತ ಹೇಳಿ ಹೇಳಿಕೆ ಕೊಟ್ಟು ಜನರನ್ನ ದಾರಿ ತಪ್ಪಿಸುವ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವರು ದಾರಿ ತಪ್ಪಿಸಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಭ್ರಷ್ಟಾಚಾರ ಮಿತಿಮೀರಿದೆ, ಆಂತರಿಕ ಜಗಳ ಹೆಚ್ಚಾಗಿದೆ, ಸ್ಥಾನಗಳನ್ನು ಕಿತ್ತುಕೊಳ್ಳಲಿಕ್ಕೆ ಹೋರಾಟಗಳು ಪ್ರಾರಂಭ ಆಗಿದೆ, ಜನ ಇವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ, ಖಜಾನೆ ಸಂಪೂರ್ಣವಾಗಿ ಖಾಲಿಯಾಗಿದೆ, ಅಭಿವೃದ್ಧಿ ಸಂಪೂರ್ಣವಾಗಿ ಹೋಗಿದೆ. ಇವೆಲ್ಲಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಇದು ತಂತ್ರಗಾರಿಕೆಯ ರೂಪದಲ್ಲಿ ಮಾಡ್ತಾ ಇರತಕ್ಕಂತ ಒಂದು ಕುತಂತ್ರ. ಇವರು 15 ದಿವಸದಲ್ಲಿ ಮಾಡ್ತೇನೆ ನಾವು ಅಂತನ್ನೋದಾದ್ರೆ ಕಾಂತರಾಜು ಆಯೋಗ ಎಷ್ಟು ತಿಂಗಳ ಕಾಲ ಜಾತಿ ಜನಗಣತಿ ಮಾಡಿದ್ರು, ಹೆಗ್ಡೆ ಅವರು ಎಷ್ಟು ತಿಂಗಳ ಕಾಲ ಮಾಡಿದ್ರು, ಇದರ ಲೆಕ್ಕ ಹೇಳಿ. ಎಲ್ಲಕ್ಕೂ ಮೀಗಲಾಗಿ ಜಾತಿ ಜನಗಣತಿ ಮಾಡುವ ಹಕ್ಕು ನಿಮಗೆ ಇಲ್ಲವೇ ಇಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ವಕ್ತಾರರಾಗಿರುವಂತಹ ದರ್ಶನ್ ಇದ್ದಾರೆ. ನಮಸ್ಕಾರ ದರ್ಶನ್. JDS ವಕ್ತಾರರು ರಿಷಿಕ್ ವಿಮನ್ ಗೌಡ ಇದ್ದಾರೆ. ನಮಸ್ಕಾರ. ಇನ್ನು AP ವಕ್ತಾರರು ಅನಿಲ್ ನಾಚಪುರ್ ಇದ್ದಾರೆ. ನಮಸ್ಕಾರ. BJP ವಕ್ತಾರರು ಅವಣ್ಣ ಮ್ಯಾಕೇರಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಅವಣ್ಣ ಅವರಿಗೆ. ಅವಣ್ಣ ಅವ್ರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಅವ್ರನ್ನ ಸಂಪರ್ಕ ಮಾಡೋಣ. ರಾಜಕೀಯ ಚಿಂತಕರಾಗಿರುವಂತಹ ಶಶಿಕಾಂತ್ ಯಡ್ಡಳ್ಳಿ ಅವರು ಝೂಮ್ನಿಂದ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಶಶಿಕಾಂತ್ ಅವರಿಗೆ.
ಓಕೆ, ಅವ್ರದ್ದು ಕೂಡ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕ ಮಾಡುವ ಎಲ್ಲ ಪ್ರಯತ್ನವನ್ನು ಮಾಡೋಣ. ದರ್ಶನ್ ಅವರೇ, ನಾನು ಪೋಸ್ಟ್ ಮಾರ್ಟಮ್ ಮಾಡಲ್ಲ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡೋದಕ್ಕೆ ಹೊರಟಿದ್ದೀರಿ. ಆಲ್ ದ ವೆರಿ ಬೆಸ್ಟ್. ದಸರಾ ಹಾಲಿಡೇಸ್ ಟೈಮಲ್ಲಿ ಮಾಡ್ತಾ ಇದ್ದೀರಿ. ಹೇಗೆ ಮಾಡ್ತಾ ಇದ್ದೀರಿ? ಶಿಕ್ಷಕರನ್ನು ಹೆಂಗೆ ನಿಯೋಜನೆ ಮಾಡ್ತೀರಿ? 54 ಪ್ರಶ್ನೆಗಳು ಈ ಹಿಂದೆ ಕೇಳಿದ್ರಿ, ಅದೇನಾದರೂ ಎಕ್ಸ್ಟೆಂಡ್ ಆಗುತ್ತಾ? ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಮೊದಲಿಗೆ ಜಾತಿ ಗಣತಿ ಅನ್ನುವಂಥದ್ದು ತುರ್ತಾಗಿ ಆಗಲೇಬೇಕಾಗಿರ್ತಕ್ಕಂಥದ್ದು. ಈ ವ್ಯವಸ್ಥೆ ಸರಿ ಮಾಡಲಿಕ್ಕೆ, ಜಾತಿ ತಾರತಮ್ಯವನ್ನು ಹೊಡೆದೋಡಿಸ್ಲಿಕ್ಕೆ ಈ ಜಾತಿ ಸಮೀಕ್ಷೆ ಅನ್ನೋದು ಬಹಳ ಮುಖ್ಯವಾಗಿ ನಡೀಲೇಬೇಕಾಗಿರ್ತಕ್ಕಂಥದ್ದು. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ನೇ ತಾರೀಕು ತನಕ 15 ದಿನಗಳಲ್ಲಿ ಒಟ್ಟು 1,65,000 ಜನ ಸಿಬ್ಬಂದಿಗಳು, 1,65,000 ಜನ ಸಿಬ್ಬಂದಿಗಳು ಈಗಾಗಲೇ ಅವರಿಗೆ ತರಬೇತಿಯನ್ನು ಕೊಡಲಾಗಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಶಿಕ್ಷಕರೇ ಜಾತಿ ಗಣತಿಯನ್ನ ಮಾಡುವಂತ ಕೆಲಸ. ಯಾಕೆಂದ್ರೆ ಅವರು ಬೇರೆ ಯಾರು ನಾವು ಇಂಡಿವಿಜುವಲ್ ಕೊಟ್ರೆ ಅವರ ಮನೆಗೆ ಹೋಗ್ತಾರೆ. ಅದೇ ಚರ್ಚೆಗಳಾಗ್ತಾ ಇತ್ತು ತಾನೆ. ಈಗ ನಮ್ದು SC ಜಾತಿ ಗಣತಿ ಆಗ್ಬೇಕಾದ್ರೆ ನಮ್ಮ ಮನೆಗೆ ಬಂದಿಲ್ಲ, ಸುಮ್ಮನೆ ಏನೋ ಪೋಸ್ಟ್ ಹಾಕಿದ್ದಾರೆ ಅಂತೇಳಿ ನಾನೇ ಮನೆಯಿಂದ ನಡ್ಕೊಂಡ್ ಬರ್ಬೇಕಾದ್ರೆ ಒಂದು BBMP ಹೆಣ್ಮಗಳು ಬಂದು ನಮ್ಮ ಮನೆ ಓನರ್ನ ಮಾತಾಡಿಸ್ತಾ ಇದ್ರು. ನಾನು ಅವ್ರು ನಿಲ್ಲಿಸಿ ಅಲ್ಲೇ ವಿಡಿಯೋ ಮಾಡ್ಕೊಂಡೆ. ಅಂದ್ರೆ ಪ್ರತಿ ಮನೆಗೆ ಹೋಗಿರ್ತಾರೆ. ನೀವು ಮನೇಲಿಲ್ಲ ಅಂತಂದ್ರೆ ಅದನ್ನ ಬಂದಿಲ್ಲ ಹೋಗಿಲ್ಲ ಅಂತ ನನ್ನ ಹತ್ರ ವಿಡಿಯೋ ಇದೆ, ನನ್ನ ಮನೆಗೆ ಬಂದಿರೋದು. ಹಾಗೆ ಶಿಕ್ಷಕರಂತಂದ್ರೆ ಅವರು ಹೆಚ್ಚಿನ ಜವಾಬ್ದಾರಿಯನ್ನು ನಿಗವಹಿಸಿ ಆ ಒಂದು ಜಾತಿ ಗಣತಿಯನ್ನ ಮಾಡೋದಕ್ಕೆ ಹೋಗ್ತಾರೆ. ಮತ್ತೆ ಈ ಜಾತಿ ಗಣತಿ ನಾವು ಮೊಬೈಲ್ ಆಪ್ನ ಮೂಲಕ ವೈಜ್ಞಾನಿಕವಾಗಿ ಮಾಡ್ತಾ ಇದೀವಿ. ಮತ್ತೆ ಅದಕ್ಕೆ ಇಂತಿಷ್ಟು ಖರ್ಚು ಏನು ಅನ್ನೋದನ್ನ ಮುಂದೆ ಹೇಳ್ತಾರೆ. ಕಾಂತರಾಜು ಅವರ ಒಂದು ಜಾತಿ ಗಣತಿ ಅದರಲ್ಲಿ 54 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಆದ್ರೆ ಇವತ್ತಿನ ದಿನಕ್ಕೆ ಅನುಸಾರವಾಗಿ ಎಷ್ಟು ಪ್ರಶ್ನೆಗಳನ್ನ ಹೆಚ್ಚು ಮಾಡಬಹುದು ಅನ್ನುವಂತ ಚಿಂತನೆ ಇದೆ. 2015ರಲ್ಲಿ ಕಾಂತರಾಜು ಅವರ ಏನು ವರದಿ ಜಾತಿ ಗಣತಿ ಆಗಿತ್ತು, ಅದಕ್ಕೆ ನಾವು ಒಟ್ಟು 158 ಕೋಟಿಯನ್ನ ನಾವು ಖರ್ಚು ಮಾಡಿದ್ವಿ. ಜಾತಿ ಗಣತಿನೂ ಆಗಿತ್ತು. ಆದ್ರೆ ದುರ್ದೈವ ನಮ್ಮ ಸರ್ಕಾರ ಪತನಗೊಳ್ತು 2018ರಲ್ಲಿ. ಆ ಒಂದು ಏನು ಜಾತಿ ಗಣತಿಯನ್ನ ಸರ್ಕಾರ ತಗೊಂಬೋದಿತ್ತು. ಕುಮಾರಸ್ವಾಮಿ ಅವರಿಗೆ ಅದೊಂದು ಅವಕಾಶ ಇತ್ತು. ಅದಾದ್ಮೇಲೆ ಬೊಮ್ಮಾಯಿಯವ್ರಿಗಿತ್ತು, ಯಡಿಯೂರಪ್ಪನವ್ರಿಗೂ ಇತ್ತು. ಆದ್ರೆ ಇವರು ಪ್ರತಿಯೊಬ್ರು ತಿರಸ್ಕರಿಸ್ತಾ ಬಂದ್ರು. ಯಾಕೆ ಜೇನುಗೂಡಿಗೆ ಕೈ ಹಾಕ್ದಂಗೆ ಅನ್ನುವಂತ ಮನಸ್ಥಿತಿನಲ್ಲಿ ಬಿಟ್ರು. ಆಮೇಲೆ ಬಿಜೆಪಿಯವರೇ ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ನಿಯೋಗವನ್ನ ಅವರ ಅಧ್ಯಕ್ಷತೆಯಲ್ಲಿ ಮಾಡ್ತು. ಅವರ ವರದಿ ರೆಡಿ ಆದ್ಮೇಲೂ ಸಮೇತ ಅದನ್ನು ಅವರು ಒಪ್ಲಿಕ್ಕೆ ರೆಡಿ ಆಗಿರ್ಲಿಲ್ಲ. ಮತ್ತೆ ಪ್ರತಿ ಬಾರಿ ಇವ್ರು ಹೇಳ್ತಾ ಇದ್ದಿದ್ದು ಈ ಜಾತಿ ಗಣತಿಯಲ್ಲಿ ಸುಳ್ಳಾಗಿದೆ, ತಪ್ಪಿದೆ, ಮೋಸ ಇದೆ, ಹೋಗಿಲ್ಲ, ಬಂದಿಲ್ಲ, ಅನೇಕ ವಿಚಾರಗಳನ್ನ ಹೇಳ್ತಾ ಇದ್ರು. ನಿಮ್ಮೂರು ಹೇಳಿದ್ರು, ಅದನ್ನ ನೆನಪಿಸ್ಕೋಬೇಕು. ಅಲ್ಲಲ್ಲ, ವಾಟ್ ಎವರ್, ಈಗ ಒಂದು ತಪ್ಪಾಗಿದೆಯೋ ಅಥವಾ ಅದು ಅನುಷ್ಠಾನಕ್ಕೆ ಬಂದಿಲ್ಲ ಅಂತಂದ್ಮೇಲೆ ಸರಿ ಮಾಡ್ಕೊಳ್ಬೇಕಾಗಿರೋದು. ಬದಲಾವಣೆ ಅನ್ನುವಂಥ ಜಗದ ನಿಮ್ಮ 2015ರ ಜಾತಿ ಗಣತಿಯನ್ನ ನಾವು ಇವತ್ತು ನೋಡೋದಕ್ಕಾಗಲ್ಲ. ಇವತ್ತು 7 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಪ್ರತಿಯೊಂದು ಮನೆ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನಿರ್ದಿಷ್ಟವಾದಂತಹ ಜಾತಿ ಗಣತಿ ಮಾಡಿ ಅದರಲ್ಲೂ ಬಹಳ ಮುಖ್ಯವಾಗಿ ಈ ನಮ್ಮ ನಾಡಿನಲ್ಲಿ ಅಥವಾ ದೇಶದಲ್ಲಿ 90% ಏನು ಜನರು ಅವಕಾಶ ವಂಚಿತರಾಗಿದ್ದಾರೆ. ನಿಜವಾಗ್ಲೂ ಅವ್ರ ಅವಕಾಶ ಪಡಿಲೇಬೇಕು. ಆದ್ರೆ ಅವಕಾಶ ವಂಚಿತರಾಗಿದ್ದಾರೆ. ಅವರಿಗೊಂದು ನ್ಯಾಯ ಕೊಡಿಸುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡೇ ಮಾಡ್ತದೆ. ಬಹಳ ಮುಖ್ಯವಾಗಿ ನಮ್ಮ ಮ್ಯಾನಿಫೆಸ್ಟೋದಲ್ಲೇ ನಾವು ಹೇಳಿದ್ವಿ, ನಾವು ಜಾತಿ ಗಣತಿಯನ್ನ ಮಾಡೇ ಮಾಡ್ತೀವಿ ಅಂತ. ಮೊನ್ನೆ ಅಷ್ಟೇ ನಮ್ಮ OBCಯ ಮೀಟಿಂಗ್ ಆಗಿದೆ. ನಾಡಿದ್ದು ದೆಹಲಿ 25ನೇ ತಾರೀಕು ದೊಡ್ಡ ಸಮ್ಮೇಳನ ನಡೆಯುತ್ತಿದೆ ದೆಹಲಿನಲ್ಲಿ. ಒಟ್ಟಾರೆಯಾಗಿ ನಾವು ಜನಗಳ ಪರ, ಪ್ರತಿಯೊಂದು ಜಾತಿಗಳ ಪರವಾಗಿ ಅವರ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಕಾಂಗ್ರೆಸ್ ಅಂದು ಮಾಡಿದೆ, ಇಂದು ಮಾಡ್ತದೆ, ಮುಂದೆನೂ ಮಾಡ್ತೀವಿ. ರೈಟ್. 162 ಕೋಟಿ ರೂಪಾಯಿ ಖರ್ಚು ಮಾಡಿದಂತಹ ಸಮೀಕ್ಷೆಯನ್ನ ಸರಿ ಇಲ್ಲ ಅಂತ ನೀವು ಹೇಳಿದ್ರಿ, ಬಿಜೆಪಿಯವರು ಹೇಳಿದ್ರು, ಕಾಂಗ್ರೆಸ್ನಲ್ಲೂ ಕೂಡ ಅದ್ರ ಬಗ್ಗೆ ಅಪಸ್ವರವನ್ನು ಎತ್ತಿದ್ರು. ಫೈನಲಿ ಮತ್ತೊಂದು ಸಮೀಕ್ಷೆ ಆಗಬೇಕು ಅಂತ ಒಂದು ನಿರ್ಧಾರಕ್ಕೆ ಬರ್ತದೆ. ಅದು ನಿಮ್ಮ ಒತ್ತಾಯ ಕೂಡ ಆಗಿತ್ತು. ಈಗೇನು ನಿಮ್ಮದು ಬೇಜಾರು, ನಿಮ್ದು ಅಪಸ್ವರ ಏನು? ನೋಡಿ, ಯಾವುದೇ ಒಂದು ರಿಪೋರ್ಟ್ನ ರೆಡಿ ಮಾಡಿದಾಗ ಯಾವುದೇ ಒಂದು ಪಕ್ಷ ಇರಲಿ, ಅದು ಸೈಂಟಿಫಿಕಲಿ ಪ್ರೂವನ್ ಆಗಿರಬೇಕು. ಸೈಂಟಿಫಿಕಲಿ ಯಾಕೆ ಪ್ರೂವನ್ ಆಗಿರಬೇಕು ಅಂತ ಹೇಳಿದ್ರೆ, ನಿಮಗೆ 54 ಕ್ವಶನ್ ಅಂತ ಹೇಳಿದ್ರು. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್, 54 ಕ್ವಶನ್ನ ನೀವು ಒಂದು ವ್ಯಕ್ತಿನ ಕೇಳಬೇಕು ಅಂತ ಹೇಳಿದ್ರೆ ನಿಮಗೆ ಮಿನಿಮಮ್ ಅಂದರೆ 54 ನಿಮಿಷ ಬೇಕು. ಇಲ್ಲ ಅದರಲ್ಲಿ ಅರ್ಧ ಅಂತ ತಗೊಂಡ್ರೆ ನೀವು 25ರಿಂದ 30 ನಿಮಿಷನಾದರೂ ಬೇಕು. ಸೊ ನಾವು ಆ ಕ್ಯಾಲ್ಕುಲೇಷನ್ ಸೈಂಟಿಫಿಕಲಿ ತಗೊಂಡ್ರೆ ನೀವು ಒಂದೊಂದು ಮನೆಗೆ ಹೋಗ್ಬಿಟ್ಟು ನೀವು ಮಿನಿಮಮ್ ಅಂದ್ರೂ 25ರಿಂದ 30 ಕ್ವಶನ್ ಆದರೂ ನೀವು ಕೇಳಿದ್ದೀರಾ ಅಂತಂದರೆ ಒಂದು ವ್ಯಕ್ತಿಗೆ 30 ನಿಮಿಷ ಬೇಕು. ಸೊ 30 ನಿಮಿಷ ನಿಮಗೆ ಒಂದು ವ್ಯಕ್ತಿಗೆ ಬೇಕು ಅನ್ನೋ ಥರ ಆದರೆ ಇವರು ಎಷ್ಟು ಮನೆಗಳಿಗೆ ಹೋಗಿದ್ದಾರೆ, ಎಷ್ಟು ಜನನ್ನ ಕೇಳಿದ್ದಾರೆ, ಆ ಕೇಳಿದ್ರೆ ಇವ್ರು ಬರ್ಕೋಬೇಕಲ್ಲ, ಅದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತದೆ. ಸೊ ಈ ಎಲ್ಲ ಕ್ಯಾಲ್ಕುಲೇಷನ್ಸು ನಾವು ಮಾಡಿದ್ರೆ ಪ್ರಾಕ್ಟಿಕಲಿ ಇವರು ಹೇಳ್ತಿರೋವಂಥ ಡೇಟಾಗೂ ಕೊಟ್ಟಿರೋವಂಥ ಡೇಟಾಗೂ ಎಲ್ಲರೂ ಮ್ಯಾಚ್ ಆಗುತ್ತಾ? ಎಲ್ಲರೂ ಮ್ಯಾಚ್ ಆಗುತ್ತಾ? ಸ್ವಲ್ಪ ಯೋಚನೆ ಮಾಡ್ಬೇಕು ನಾವು. ಆಮೇಲೆ ಇವರು ಈ ಹಿಂದೆ ಮಾಡಿರೋವಂಥ ಈ ಎಲ್ಲ ಸಮೀಕ್ಷೆಗಳು ಯಾವ ರೀತಿ ಹಾಸ್ಯಾಸ್ಪದವಾಗಿದೆ ಅಂತ ಹೇಳಿದ್ರೆ, ನಾವು ಸ್ಕೂಲು ಕಾಲೇಜ್ಗಳಲ್ಲಿ ಯಾವ್ದಾದ್ರು ಈ ರಿಪೋರ್ಟ್ಗಳನ್ನ ಕಳ್ಳಾಟ ಆಡ್ತಾ ಇದ್ವಿ.
ಹೋಗ್ಬಿಟ್ಟು ಸುಮ್ಮನೆ ಬರ್ಕೊಂಬಂದ್ಬಿಡ್ತಿದ್ವಿ ಏನೋ ಒಂದು ಪಕ್ಕದಲ್ಲಿ ಒಂದು ಸ್ಟಿಕ್ಕರ್ ಹಾಕ್ಬಿಟ್ಟು ಮತ್ತೊಂದು ಅಂತ. ಅದಾದಮೇಲೆ ನಾನು ಯಾವ್ದಾದ್ರು ಒಂದು ಕಳ್ಳಾಟ ನೋಡಿದ್ದೆ ಇವಾಗಿನ ಕಾಂಗ್ರೆಸ್ ಅವರ ಸರ್ವೆ. ಅಲ್ಲಿವರೆಗೆ ಇದಕ್ಕೆ ಮುಂಚೆ ನಾನು ನೋಡಿರಲಿ ಅಂತ ಕಳ್ಳಾಟಗಳನ್ನ. ಹೇಗದು? ಯಾಕೆ ಅಂತ ಹೇಳಿದ್ರೆ ಮೊದಲನೇ ಬಾರಿಗೆ ಕಾಂಗ್ರೆಸ್ ಅವ್ರ ಪ್ರಕಾರ ತಳ್ಳೋ ಗಾಡಿ ಮೇಲೂ ಜನ ಬದುಕ್ತಾರೆ ಇದ್ದಾರೆ, ಅದು ಒಂದು ಸ್ಟಿಕ್ಕರ್ ಹಾಕಿ ಬರ್ಬೋದು ಅಂತ ನಾನು ನೋಡಿದ್ದು ಇವಾಗಲೇ. ನಿಂತಿರೋ ಗುಜರಿಲಿ ಕಾರ್ಗೂ ಸ್ಟಿಕ್ಕರ್ ಹಾಕಿದ್ದಾರೆ, ನಿಂತ್ಕೊಂಡಿರೋ ಅಂತ ತಳ್ಳೋ ಗಾಡಿಗೂ ಸ್ಟಿಕ್ಕರ್ ಹಾಕಿದ್ದಾರೆ, ಬಿದ್ದೋಗಿರೋಂಥ ಪಾಳ್ ಮನೆಗೂ ಸ್ಟಿಕ್ಕರ್ ಹಾಕಿದ್ದಾರೆ. ಅಂದ್ರೆ ನೀವು ಯಾವ ಸ್ಟಿಕ್ಕರ್ ಬಗ್ಗೆ ಹೇಳ್ತಿದ್ದೀರಾ? ಈಗ ಇತ್ತೀಚೆಗೆ ನಡೆಸಿದ್ರಲ್ಲ ನಿಮಗೆ ಸರ್ವೆ, ನಿಮಗೆ ಕ್ಯಾಶ್ ಸೆನ್ಸಸ್ ಅಂತ ಮಾಡೋದಲ್ವಾ, ಹಿಂದುಳಿದ ಕ್ಯಾಶ್ ಸೆನ್ಸಸ್ ಅಂದ್ಬಿಟ್ಟಂತ. ಅದ್ರಲ್ಲಿ ಏನು ಅಂದ್ರೆ ಅದ್ರಲ್ಲಿ ಒಂದು QR ಕೋಡ್ ಇರುತ್ತೆ. ಆ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ನೀವು ಅಲ್ಲಿ ಎಂಟ್ರಿ ಮಾಡ್ಬೋದು ಮೇಡಮ್. ಹೌದು, ಈಗ ಪಾಳು ಬಿದ್ದಿರೋ ಮನೇಲಿ ಯಾರಿದ್ದಾರೆ ನಿಮಗೆ QR ಸ್ಕ್ಯಾನ್ ಮಾಡಕ್? ನಿಮಗೆ ಗ್ಯಾರೇಜ್ ಅಲ್ಲಿ ಇರೋಂಥ ಕಾರ್ಗಳು ಗಂಟಿಸಿದಾರಲ್ಲ, ಬರ್ನ್ ಆಗಿ ಇರ್ತಾವಲ್ಲ ಕಾರ್ಗಳು, ಅದರಲ್ಲಿ ಯಾರು ವಾಸ ಮಾಡ್ತಾರೆ ನಿಮಗೆ? ಸೊ ಈ ರೀತಿ ಇವ್ರು ಮಾಡಿರುವಂತ ಸರ್ವೆಗಳು ಈ ಹಿಂದೆ ನಾನು ಉದಾಹರಣೆ ಕೊಡ್ತಾ ಇರುವಂತದ್ದು. ಇದನ್ನ ಹೆಂಗ್ ನಂಬೋದು ಅಂತ. ಇನ್ನ ಇವರು ಸೈಂಟಿಫಿಕಲಿ ಈ ಹಿಂದೆ ತಳ್ಳಗಾಡಿ ಸ್ಟಿಕ್ಕರ್ ನೋಡಿ ಬಂತು, ಅದು ಕಾಡು ಬಿಸಿಲು ಹಾಕಿರೋದು ನೋಡಿ, ನಾವು ಹೇಳ್ತಾ ಇರೋದಕ್ಕೆ ಅಲ್ಲಿ ಪ್ರೂಫ್ ಇದೆ. ಸೊ ನಿಮಗೆ ಇದನ್ನೆಲ್ಲ ನಾವು ಸೈಂಟಿಫಿಕಲಿ ಅಂತ ಒಪ್ಕೊಳಕ್ಕಾಗತ್ತಾ? ಈಗ ಇವ್ರು ಹೇಳ್ತಾ ಇದ್ರು ನಾವೇನೋ ನ್ಯಾಯ ಕೊಡಿಸ್ಬಿಡ್ತೀವಿ ಅಂತ. ಹೋಗಿ ತಳ್ಳಗಾಡಿಗೆ ನ್ಯಾಯ ಕೊಡಿಸ್ತಾರ? ಪಾಳ್ ಬಿದ್ದಿರೋ ಮನೇಲಿ ಯಾರಿಗೆ ನ್ಯಾಯ ಕೊಡಿಸ್ತಾರೆ ಇವರು? ಇನ್ನ ಇವ್ರು ನೆಕ್ಸ್ಟು ನಾವು ಇಷ್ಟು ಜನ ಶಿಕ್ಷಕರನ್ನ ತಗೊಳ್ತಾ ಇದೀವಿ, ಅವ್ರಿಗೆ ಒಂದೊಂದು ಸ್ಟಿಕ್ಕರ್ ಅನ್ಸಕ್ಕೆ ಇಷ್ಟು ರೂಪಾಯಿ, ಒಂದು ಸ್ಟಿಕ್ಕರ್ಗೆ ಇಷ್ಟು ರೂಪಾಯಿ ಅಂತ ಅಂದ್ಬಿಟ್ಟು ಈ ಹಿಂದೆ ಇದರಲ್ಲಿ ಮಾಡಿದ್ದಾರೆ. ನಿಮಗೆ ಸುಮಾರು ಒಂದು 3.5 ಕೋಟಿ ಲಕ್ಷ ಖರ್ಚು ಮಾಡಿದ್ದಾರೆ. ಇದು ಈ ಎಲ್ಲ ನೀವು ಗಮನಿಸ್ತಾ ಇರ್ಬೋದು ಚಾನಲಲ್ಲಿ, ವೀಕ್ಷಕರು ಕೂಡ ದಯಮಾಡಿ ಗಮನಿಸಬೇಕು. ಸೊ ನಾನು ಹೇಳಕ್ಕೆ ಬಯಸ್ತೀನಿ, ನೀವು ಅದ್ಯಾವುದೋ ಗ್ಯಾರಂಟಿ ಅನುಷ್ಠಾನ ಕಮಿಟಿ ಅಂತ ಮಾಡ್ಕೊಂಡಿದ್ದೀರಲ್ಲಪ್ಪ, ಆ ಗ್ಯಾರಂಟಿ ಅನುಷ್ಠಾನ ಕಮಿಟಿ ಮಾಡ್ಬಿಟ್ಟು ಅವ್ರಿಗೆ ನೀವು ನಮ್ಮ ತೆರಿಗೆ ಹಣ ಕೊಡ್ತಾ ಇದ್ದೀರಲ್ಲ, ಅವ್ರನ್ನ ಯಾಕೆ ಯೂಸ್ ಮಾಡ್ಕೋಬಾರ್ದು ನೀವು ಇವನ್ನೆಲ್ಲ ಮಾಡೋದಕ್ಕೆ? ಹೆಂಗಿದ್ರು ಅವ್ರಿಗೆ ಪುಕ್ಸೆಟೆ ದುಡ್ಡು ಕೊಡ್ತಾ ಇದೀರಲ್ವ ನೀವು, ಅದೊಂದು ಕಮಿಟಿ ಮಾಡ್ಕೊಂಡು. ನೀವೇನು ನಿಮ್ಮ ಕೈಯಿಂದ ಸ್ವಂತ ದುಡ್ಡು ಅಂತ ಏನು ಕೊಡ್ತಿಲ್ವಲ್ಲ, ನಮ್ಮ ತೆರಿಗೆ ಹಣದಲ್ಲೇ ತಾನೇ ಕೊಡ್ತಾ ಇರೋದು ನೀವು. 3 ತಿಂಗಳಿಗೊಂದ್ಸತಿ ಗ್ಯಾರಂಟಿ ಹಾಕ್ತೀರಾ, ತಿಂಗಳೆಲ್ಲ ಅವ್ರಿಗೆ ಏನು ಕೆಲಸ ಇದೆ? ಕೊಟ್ಟಿರೋ ದುಡ್ಡಿಗೆ ಮಾಡಿಸಿ ಕೆಲಸ ಕರ್ಕೊಂಡು ಹೋಗ್ಬಿಟ್ಟವ್ರನ್ನೆಲ್ಲ, ಇದಕ್ಕೆ ಯಾಕೆ ಎಕ್ಸ್ಟ್ರಾ ದುಡ್ಡು ಕೊಡ್ತೀರಾ? ಗೊತ್ತಾಯ್ತು ಇದು. ಇನ್ನು ನೆಕ್ಸ್ಟು ಇವರು ಹೇಳ್ತಾರೆ ನಾವು ಸೆಪ್ಟೆಂಬರ್ ಇಂದ ಅಕ್ಟೋಬರ್ ಟೈಮಲ್ಲಿ ನಾವು ಇನ್ನೊಂದು ಹೊಸದಾಗಿ ಒಂದು ಸೆನ್ಸಸ್ ಮಾಡ್ಬಿಡ್ತೀವಿ ಅಂತ. ಜನಕ್ಕೆ ಯಾವ ರೀತಿ ಹೊಸದಾಗಿ ಒಂದು ಟೋಪಿ ಹೊಲಿಸ್ಬಿಟ್ಟು ತಗೊಂಡ್ಬರ್ತಾ ಇದ್ದಾರೆ ಇವ್ರು ಹಾಕಕ್ಕೆ ಅಂದ್ರೆ, ನಿಮಗೆ ನೆಕ್ಸ್ಟ್ ಇಯರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಮಗೆ ಸೆನ್ಸಸ್ ನಡೀತಾ ಇದೆ ಅಫಿಷಿಯಲಿ. ಸೊ ಬಿಫೋರ್ ದಟ್ ಯಾವುದೇ ಒಂದು ರಾಜ್ಯ ಸರ್ಕಾರಗಳು ನಿಮಗೆ ಏನೇ ಸೆನ್ಸಸ್ ಮಾಡಿದ್ರು ದಟ್ ಈಸ್ ಓನ್ಲಿ ಫಾರ್ ಯುವರ್ ಓನ್ ರೆಫರೆನ್ಸ್ ಅಷ್ಟೇ. ಅದರಿಂದ ಯಾವ ಪ್ರಯೋಜನನೂ ಆಗಲ್ಲ, ಒಂದೇ ಒಂದು ರೂಪಾಯಿನೂ ಪ್ರಯೋಜನ ಆಗಲ್ಲ. ನೋ, ಇಟ್ ವಿಲ್ ನಾಟ್ ಹ್ಯಾಪನ್ ಮೇಡಮ್. ನೋ, ನಾನು ಹೇಳ್ತೀನಿ, ನಿಮ್ದು ಅಪಸ್ವರ ಇತ್ತಲ್ವಾ, ನೀವು ಸರಿಯಾಗಿ ಮಾಡಿಲ್ಲ, ಸಮೀಕ್ಷೆ ಹಂಗಾಗಿದೆ ಹಿಂಗಾಗಿದೆ, ನಾಟ್ ಸೈಂಟಿಫಿಕ್ ಸ್ಟ್ಯಾಟಿಸ್ಟಿಕ್ಸ್ ನೀವೇನು ಕೊಡ್ತಾ ಇದ್ದೀರಿ, ಅಂಕಿಅಂಶ ಅದೆಲ್ಲ ಸರಿ ಇಲ್ಲ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಮಾಡುವಂತ ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಳ್ಳೋದು, ಸ್ಟೇಟ್ ಗೌರ್ಮೆಂಟ್ ಟ್ಯಾಲಿ ಮಾಡ್ಬಿಟ್ಟು ನೀವು ನಿಮ್ ಸಮಾಧಾನಕ್ಕೆ ನೀವು ಮಾಡ್ಕೊಂತೀರಾ ಅಂತ ಹೇಳಿದ್ರೆ, ಅಲ್ಲ ಮೇಡಮ್ ನೋಡಿ, ನಿಮ್ ಸಮಾಧಾನಕ್ಕೆ ನೀವು ಮಾಡ್ಕೊಂತೀರಾ ಅಂತ ಹೇಳಿದ್ರೆ ನಮ್ಮ ತೆರಿಗೆ ಹಣದಲ್ಲಿ ಯಾಕೆ ಮಾಡ್ಕೊಂತ ಇದ್ರ ನೀವು? ನೀವು ಮಾಡ್ಕೊಳ್ಳಿ, ನಿಮ್ ದುಡ್ಡಲ್ಲಿ ನೀವು ಮಾಡ್ಕೊಳ್ಳಿ, ನಿಮ್ಮ ವೈಯಕ್ತಿಕವಾಗಿ ನೀವು ಪ್ರೈವೇಟ್ ಆಗಿ ಏನ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಕಾಂಗ್ರೆಸ್ನ ಉದ್ದೇಶ ತಪ್ಪು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಹಿಂದುಳಿದವ್ರನ್ನ ಮುನ್ನೆಲೆ ಹಾಗಾದ್ರೆ ಈಗ ಇವರು ಆಡಳಿತ ಪಕ್ಷದಲ್ಲಿ ಇದ್ದಾರೆ, ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇದ್ದಾರೆ ತಾನೆ. ನಿಮ್ಮ ಹತ್ರ ಅಂಕಿಅಂಶಗಳಿಲ್ಲ ಅಂದ ಮೇಲೆ ನೀವು ಯಾವ ರೀತಿ ನ್ಯಾಯ ಕೊಡಿಸ್ತಾ ಇದ್ದೀರಾ? ಹಂಗಾದ್ರೆ ನೀವು ಸರಿಯಾಗಿ ನ್ಯಾಯ ಕೊಡಿಸ್ತಾ ಇಲ್ಲ, ಬಿಕಾಸ್ ನಿಮ್ಮ ಹತ್ರ ಅಂಕಿಅಂಶಗಳಿಲ್ಲ, ನಿಮ್ಮ ಹತ್ರ ಕರೆಕ್ಟಾಗಿ ಡೇಟಾ ಇಲ್ಲ, ನಿಮ್ಮ ಹತ್ರ ಕೇಳಿಸ್ಕೊಳ್ಳಿ, ನಿಮ್ಮ ಹತ್ರ ಯಾವ ಜನಾಂಗಕ್ಕೆ ನಾನು ಎಷ್ಟು ಕೊಡಬೇಕು ಅಂತ ನಿಮ್ಮ ಹತ್ರ ಇಲ್ಲ ಅಂದ್ಮೇಲೆ ಮತ್ತೆ ಪಾಲಿಸಿ ಮೇಕಿಂಗ್ ಹೆಂಗ್ ಮಾಡ್ತೀರಾ ನೀವು? ಪಾಲಿಸಿ ಮೇಕಿಂಗ್ ಹೆಂಗ್ ಮಾಡ್ತಾ ಇದ್ದೀರಾ? ದಟ್ ಮೀನ್ಸ್ ಯು ಶುಡ್ ಅಕ್ಸೆಪ್ಟ್ ದಟ್ ನಿಮ್ಮ ಹತ್ರ ಇವಾಗ ನೀವು ಏನ್ ಸರ್ಕಾರ ನಡೆಸ್ತಾ ಇದ್ದೀರಾ, ನಿಮ್ಮ ಹತ್ರ ಕರೆಕ್ಟ್ ಆಗಿ ಬೇಕಾಗಿರುವಂತ ಸ್ಟಾಟಿಸ್ಟಿಕ್ಸೇ ಇಲ್ಲ. ನೀವು ಪಾಲಿಸಿ ಮೇಕಿಂಗ್ ಹೆಂಗ್ ಮಾಡ್ತೀರಾ ನೀವು? ಈಗ ಇದ್ರ ಮುಂದುವರೆದಾಗ ನಾವು ಹೇಳೋದಾದ್ರೆ, ಈಗ ಸಾಕಷ್ಟು ಈಗ ಗ್ಯಾರಂಟಿ ಯೋಜನೆಗಳನ್ನ ತಲುಪಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ರ, ಆನ್ ವಾಟ್ ಬೇಸಿಸ್? ಸಾಕಷ್ಟು ಚೇಂಜಸ್ ಆಯ್ತು. ಈಗ ನೀವು ಬೇರೆ ಬೇರೆ ಜನಾಂಗದವರು ಇಷ್ಟು ಜನ ಇದ್ದಾರೆ ಅಷ್ಟು ಜನ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ, ಅವರಿಗೆ ನಾನು ಇಷ್ಟು ನಿಗಮ ಮಂಡಳಿಲಿ ಇಷ್ಟು ದುಡ್ಡು ಎತ್ತಿಡಬೇಕು ಅಂತ ಯಾವ ಬೇಸಿಸ್ ಮೇಲೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ವಿತೌಟ್ ಎನಿ ನಾಲೆಜ್, ವಿತೌಟ್ ಎನಿ ಸೈಂಟಿಫಿಕ್ ಎಕ್ಸ್ಪ್ಲನೇಷನ್, ಹಾಗಾದ್ರೆ ಸುಮ್ಮನೆ ನೀವು ಡೆಡಿಕೇಟ್ ಮಾಡ್ತಾ ಇದ್ದೀರಾ ಹಣನ? ಸೊ ದಟ್ ಮೀನ್ಸ್ ಯು ಆರ್ ಫೂಲಿಂಗ್ ಪೀಪಲ್ ಅಗೇನ್. ರೈಟ್, ಅಗೇನ್ ಮಾತಾಡ್ತೀನಿ ನಿಮ್ಮ ಜೊತೆ. ನೋಡ್ತಾ ಇದ್ರಲ್ಲ, ಚಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, ಈ ಕಾಂಗ್ರೆಸ್ಗೆ ಜಾತಿ ರೋಗ ಅಂಟ್ಕೊಂಡ್ಬಿಟ್ಟಿದೆ ಅಂತ. ಆ ರೋಗವನ್ನು ಬಿಡಿಸುವಂಥ ಪ್ರಯತ್ನವ ಈ ಸಮೀಕ್ಷೆ ಅಥವಾ ರೋಗವನ್ನು ಹೆಚ್ಚು ಮಾಡುವಂಥದ್ದು? ಚಲವಾದಿ ನಾರಾಯಣ ಸ್ವಾಮಿ ಅವರು ಮಾತಾಡ್ತಿರ್ಬೇಕಾದ್ರೆ, ಅನಿಲ್ ಅವರೇ, ಕಾಂಗ್ರೆಸ್ಗೆ ಜಾತಿ ರೋಗ ಅಂಟ್ಕೊಂಡ್ಬಿಟ್ಟಿದೆ ಅಂತ. ಜಾತಿ ರೋಗ ಅಂಟ್ಕೊಂಡಿದ್ಯಾ? ಸಮೀಕ್ಷೆ ಮಾಡ್ತಿದ್ದಾರೆ ಅಥವಾ ಜಾತಿನ ಬಿಡಿಸುತ್ತಾ ಈ ಸಮೀಕ್ಷೆ ಅಂತ? ಮೇಡಮ್, ಬಾಯಿ ಚಪ್ಪಲಕ್ಕೆ ಇವತ್ತು ಏನು ಈ BJP ಅವರು ಮಾತಾಡ್ತಿದಾರಲ್ಲ, ನಿಜವಾಗ್ಲೂ ಬಾಯಿ ಚಪ್ಪಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ಜಾತಿ ಸಮೀಕ್ಷೆ ಆದಮೇಲೆ ಎಲ್ಲ ಪಕ್ಷದ ಮುಖ್ಯಮಂತ್ರಿಗಳಾದರು. ಕುಮಾರಸ್ವಾಮಿ ಅವರು ಆದರು, ಅದಾದ್ಮೇಲೆ ಯಡಿಯೂರಪ್ಪನವರು ಆದರು, ಅದಾದ್ಮೇಲೆ ಬೊಮ್ಮಾಯಿ ಅವರು ಆದರು, ಈಗ ಸಿದ್ದರಾಮಯ್ಯ ಅವರು ಈಗಲೂ ಇದ್ದಾರೆ, ಆಗ್ಲೂ
ಡಿ ಕೆ ಶಿವಕುಮಾರ್ ಅವರು ಪವರ್ಫುಲ್ ಆಗಿದ್ರು, ಈಗ ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಆಯ್ತು. ಇದನ್ನ 6-7 ತಿಂಗಳಿಂದ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಂಡು ಬಂದರೆ 3-4 ಈ ಕ್ಯಾಬಿನೆಟ್ ಮೀಟಿಂಗ್ಗಳಲ್ಲಿ ಇಡಲೇ ಇಲ್ಲ. ಇಟ್ಟಿದ್ರೆ ಚರ್ಚೆಗಳು ನಡೀತಾ ಇತ್ತು, ನಡೀಲೇ ಇಲ್ಲ. ಕೊನೆ ಇದರಲ್ಲಿ ಚರ್ಚೆಗೆ ತೊಗೊಬಂದರು, ಇದನ್ನು ಡೆಲ್ಲಿಗೆ ತೊಗೊಂಡೋದ್ರು. ಡೆಲ್ಲಿಗೆ ತೊಗೊಂಡೋದ್ಮೇಲೆ ನಿಜವಾದ ವಿಷಯ ಏನು ಅಂದರೆ ಡಿ ಕೆ ಕುಮಾರಸ್ವಾಮಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲಿ ಅಂತೇಳಿ. ಅದಕ್ಕೋಸ್ಕರ 160 ಕೋಟಿ ಸಾರ್ವಜನಿಕರ ಹಣ ತೊಗೊಂಡೋಗಿ ಬುಟ್ಟಿಗೆ ಹಾಕ್ದಂಗೆ ಆಯಿತು. ಒಂದು ಇವತ್ತು ಅವಾಗ ಸರಿಯಾಗಿರಲಿಲ್ಲ, ಕರೆಕ್ಟು. ಇವತ್ತು ಸರಿ ಮಾಡೋದಕ್ಕೆ ನಾವು ಫಸ್ಟ್ ಏನು ಮಾಡಬೇಕು ಗೊತ್ತಾ, ನೀವು ಯಾವ್ಯಾವ ಪತ್ರಿಕೆಗಳಲ್ಲಿ ಮತ್ತು ಯಾವ್ಯಾವ ನಿಮ್ಮ ಮಾಧ್ಯಮಗಳಲ್ಲಿ ನೀವು ಕರ್ನಾಟಕ ಸರ್ಕಾರ ಈ ರೀತಿ ಮಾಡಬೇಕು ಅಂತೇಳಿ ಮುಂಗಡವಾಗಿ ಜನಗಳಿಗೆ ಹೇಳಬೇಕು. ಇವತ್ತೇನಾಗಿದೆ ಅಂದರೆ, ಇವತ್ತು ನೀವು ಪತ್ರಿಕೆಗಳನ್ನ ಓದಿದರೆ 15 ವರ್ಷಗಳ ನಂತರ ಈ ಏನು ಲಿಂಗಾಯತರ ಒಂದು ಪಂಗಡ ಸ್ವಾಮೀಜಿಗಳು 5 ಜನ ಒಟ್ಟಿಗೆ ಸೇರಿಕೊಂಡು ನಾವು ಪಂಚಮಶಾಲಿ ಅಂತ ಹೇಳಬೇಕು, ಇಲ್ಲಾಂದರೆ ನಾವು ವೀರಶೈವ ಅಂತ ಹೇಳಬೇಕು ಅಂತ ಹೇಳ್ತಾರೆ. ವೀರಶೈವ ಲಿಂಗಾಯತರಲ್ಲೂ ಬಡವರಿದ್ದಾರೆ, ಬೇರೆ ಬೇರೆ ಪಂಗಡಗಳಿದ್ದಾರೆ. ಅವ್ರು ಯಾಕೆ ಅವ್ರ ಹೆಸರು ಹೇಳಬಾರ್ದು? ಇವತ್ತು ನಾನೇನು ಹೇಳ್ತಿರೋದು, ಜಾತಿ ಸಮೀಕ್ಷೆಯಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಮುಸಲ್ಮಾನರು 70 ಲಕ್ಷ ಜನ. ಯಾವ್ಯಾವ ಮುಸಲ್ಮಾನರು? ಬೇರೆಗಳು ಎಷ್ಟು ಜನ ಇದ್ದಾರೆ, ಇದರಲ್ಲಿ ಅಹಮದಿಯವರು ಎಷ್ಟು ಜನ ಇದ್ದಾರೆ, ಹೊಡಿಬೇಕು. ಈಗ ಹಿಂದೂ ಧರ್ಮ ಅಂತ ಒಂದಾದಾಗ ಹಿಂದೂ ಧರ್ಮದಲ್ಲಿ ಒಕ್ಕಲಿಗರು ಯಾರು, ಇಲ್ಲಿ ಕುರುಬರು ಯಾರು, ಲಿಂಗಾಯತರು ಯಾರು, ಪಂಚಮಶಾಲಿಗಳು ಯಾರು? ಅಲ್ಲ ಅನಿಲ್ ಅವರೇ, ಇದು ಸಾಮಾಜಿಕ ಆರ್ಥಿಕ ಅದನ್ನೇ ನಾನು ಹೇಳ್ತಾ ಇರೋದು. ಶೈಕ್ಷಣಿಕ ಸಮೀಕ್ಷೆ ಅನ್ನೋದಾದ್ರೆ ಅವ್ರು ಒಂದ್ ಪಕ್ಷ ವೀರಶೈವರೇ ಆದ್ರೆ ವೀರಶೈವ, ನನ್ನ ಇನ್ಕಮ್ ಇಷ್ಟು, ನಮ್ಮ ಮನೇಲಿ ಇಷ್ಟು ಜನ ಇದೀವಿ ಅನ್ನೋ ಕಂಟೆಂಟ್ ಹೇಳ್ತಾರೆ. ಹೌದು. ಲಿಂಗಾಯತ್ ಈಗ ಯಾರೋ ಬ್ರಾಹ್ಮಣರು ಅಂದ್ರೆ ಬ್ರಾಹ್ಮಣರು ನಾವು ಮನೇಲಿ ಇಷ್ಟು ಜನ ಇದೀವಿ, ನಮ್ದು ಇಷ್ಟು ಆದಾಯ, ನಾವು ಇಷ್ಟು ಎಜುಕೇಶನ್ ಮಾಡಿದೀವಿ ಅಂತ ಹೇಳ್ತಾರೆ. ಈಗ ಯಾವ್ದೋ ಬೇರೆ ಯಾರೋ ಬಂಜಾರನೋ ಮತ್ತೆ ಯಾವ್ದು ಅಂದ್ರೆ ಅವರು ಹಂಗೆ ಹೇಳ್ತಾರೆ. ಸೊ ಅವ್ರಿಗೆ ಒಂದು ಅಂಕಿ ಅಂಶ ಸಿಕ್ತು, ಓ ಗೊತ್ತಾಯ್ತು, ಓ ವೀರಶೈವದಲ್ಲಿ ಇಷ್ಟು ತಳ ಹಂತದಲ್ಲಿದ್ದಾರೆ, ಅವ್ರನ್ನ ಮುಖ್ಯ ವಾಹಿನಿಗೆ ತರಬೇಕು. ಬಂಜಾರದಲ್ಲಿ ಇಷ್ಟು ಕಡೆ, ಅದರಲ್ಲೂ ಬೇರೆ ಬೇರೆ ಪಂಗಡಗಳಿದಾವಲ್ಲ. ಈಗ SC ಅನ್ನೋದ್ರಲ್ಲಿ ಹಂಗೆ ಮೆನ್ಷನ್ ಮಾಡ್ತಾರೆ, ಅವಕಾಶ ಇಲ್ವಾ? ಅಲ್ಲ, ಅವ್ರು ಏನು ಹೇಳ್ತಾ ಇದಾರೆ ಅಂದ್ರೆ, ನಮ್ಮ ಇದನ್ನ ಜಾಸ್ತಿ ಮಾಡ್ಕೊಂಡು ಹೋಗೋಣ ಅಂದ್ರೆ, ಈಗ ಒಕ್ಕಲಿಗರೆಲ್ಲ ಒಟ್ಟಿಗೆ ಒಕ್ಕಲಿಗರು ಅಂತ ತೋರಿಸಿದ್ರೆ 70 ಲಕ್ಷ ಆಗುತ್ತೆ, ಮುಸಲ್ಮಾನರು ಅಂತ ತೋರಿಸಿದ್ರೆ ಆಗುತ್ತೆ ಅಂತಾರಲ್ಲ. ನೀವು ಅದರಲ್ಲೂ ಮುಸಲ್ಮಾನರಲ್ಲೂ ಅಹಮದಿಯರು ಎಷ್ಟು ಜನ ಇದ್ದಾರೆ, ಶಿಯಾಗಳು ಎಷ್ಟು ಜನ ಇದ್ದಾರೆ, ಸುನ್ನಿ ಎಷ್ಟು ಜನ ಇದ್ದಾರೆ, ಶಿಯಾಗಳಲ್ಲಿ ಎಷ್ಟು ಜನ ಮೇಲೆ ಒಳ್ಳೆ ಏನು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮೇಲೆ ಮುಂದುವರೆದಿದ್ದಾರೆ, ಎಷ್ಟು ಜನ ಇನ್ನೂ ಬೀದಿ ವ್ಯಾಪಾರಿಗಳು ಆಗಿದ್ದಾರೆ, ಇವುಗಳನ್ನ ನೋಡೋಕ್ಕೋಸ್ಕರ ಮಾಡಿರತ್ತಾನೆ. ನೀವು ಒಟ್ರಾಸಿ ತಗೊಂಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದ್ರೆ, ಇವಾಗ ಅದೇ ಪುನಃ ನೋಡಿ ಮೇಡಮ್, 13 ವರ್ಷ ಆದ್ಮೇಲೆ ಪುನಃ ಅದನ್ನೇ ಮಾಡಕ್ ಹೊರಟಿದ್ದಾರೆ. ನಾವೇನ್ ಹೇಳ್ತಿರೋದು ಅಂದ್ರೆ, ನೀವು ಹೆಂಗೂ ಜಾತಿ ಸಮೀಕ್ಷೆ ಮಾಡ್ತಾ ಇದ್ದೀರಾ, ಕರೆಕ್ಟ್. ಪ್ರತಿಯೊಂದು ಜಾತಿಯಲ್ಲೂ ಸಹ ಉಪಜಾತಿಗಳಿದಾವೆ. ಆ ಉಪಜಾತಿಯಲ್ಲಿ ಯಾವ ಜಾತಿ ಮೇಲ್ವರೆದಿದೆ, ಮುಂದುವರೆದಿದೆ, ಇವತ್ತು ನಾನು ಹೇಳ್ತಿದ್ದೀನಿ. ಇವತ್ತು SC ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಾಗಿದ್ದಾರೆ ಅಂತೇಳಿ ಬಂದಿತ್ತು, ಬಂದಿತ್ತು. ಅದರಲ್ಲಿ ಯಾರು ಇವತ್ತು ಮಂತ್ರಿ ಆಗಿದ್ದಾರೆ? ಇವತ್ತು ಮಂತ್ರಿ ಆಗಿರೋದು ನಿಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮಗ ಮಂತ್ರಿ. ನಾವೇನು ಹೇಳ್ತಿರೋದು ಅಂದ್ರೆ, ಸರ್ವರಿಗೂ ಹಂಚಬೇಕು. ಇವತ್ತು ಮೂಡಿಗೆರೆ ಕ್ಷೇತ್ರ SC ಮೀಸಲು ಕ್ಷೇತ್ರ ಆಗಿದೆ. ಅಲ್ಲಿ ಯಾರಿಗೆ ಕೊಡಬೇಕು ಗೊತ್ತಾ? SCಯಲ್ಲಿ ಕಡು ಬಡವನಿಗೆ ಕೊಡಬೇಕು. ಇವತ್ತೀಗಾಗಲೇ ನೀವು ಮೋಟಮ್ಮ ಅವರು 3 ಸತಿ ಮಂತ್ರಿಗಳಾಗಿ MLAಗಳಾದ್ಮೇಲೆ ಮೋಟಮ್ಮನ ಮಗಳಿಗೆ ಕೊಡಬಾರ್ದು. ನಾವು ಏನು ಹೇಳಕ್ ಹೊರಟಿದ್ದೀವಿ ಅಂದ್ರೆ, ಈ ಜಾತಿ ಸಮೀಕ್ಷೆ ಆದ್ಮೇಲೆ ಮುಂದಕ್ಕೆ ಏನ್ ಮಾಡ್ತಿದ್ದೀರಾ ನೀವು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿನೂ ಬೆಳೆಸಬೇಕು. ರಾಜಕೀಯವಾಗಿ ಯಾರನ್ನ ಬೆಳೆಸ್ತೀರಾ? ನನಗೆ ಯಾವಾಗಲೂ ಒಂದು ಮಾತು ಹೇಳ್ತೀನಿ. ಈ ಪರಮೇಶ್ವರ್ ಅವರು ಕರ್ನಾಟಕದ KPCC ಅಧ್ಯಕ್ಷರಾಗಿದ್ದಾಗ ರಾಜ್ಯದಲ್ಲೆಲ್ಲ ಕಾಂಗ್ರೆಸ್ ಅವರು ಓಡಾಡ್ತಾ ಇದ್ರು. ಅವತ್ತು ಎಲೆಕ್ಷನ್ ಹತ್ರ ಬಂದಾಗ ಯಾರು ಗೆದ್ದಿದ್ದಾರೆ ಅವರಿಗೆ ನಾವು ಸೀಟ್ ಕೊಡ್ತೀವಿ ಅಂದ್ರೆ, ಯಾರು ಗೆಲ್ತಾರೆ ಅನ್ನೋದನ್ನ, ಯಾರು ಗೆದ್ದಿದ್ದಾರೆ ಅವರಿಗೆ ನಾವು ಗೆದ್ದಿದ್ದಾರೆ ನೀವು ಅವರಿಗೆ ಸೀಟ್ ಕೊಡೋದು, ಯಾರದ ದುಡ್ಡಿದೆ ಅವ್ರಿಗೆ ಸೀಟ್ ಕೊಡೋದಾದರೆ ಪುನಃ ನೀವು ರಾಜಕೀಯವಾಗಿ ಹೆಂಗೆ ಬೆಳೆಸ್ತಾ ಇದ್ದೀರಾ? ಅವ್ರನ್ನ ಕಾರ್ಯಕರ್ತರಾಗಿ 2,000 ರೂಪಾಯಿ ದುಡ್ಡು ಹಂಚೋದಕ್ಕೆ ನೀವು ಅವ್ರನ್ನ ಏನು ಇವಾಗ ಕಾರ್ಯಕರ್ತರಾಗಿ ಇಟ್ಕೊಂಡಿದ್ದೀರಲ್ಲ, ಗ್ಯಾರಂಟಿ ಕಾರ್ಯಕರ್ತರಾಗಿ, ಅದಕ್ಕೆಲ್ಲ ಈ ಶೈಕ್ಷಣಿಕ ಇದು ಮತ್ತು ಮಾಡ್ತಾ ಇರೋದು. ಇದನ್ನು ಮಾಡಬೇಕಾಗಿರೋದೇನು ಅಂದರೆ, ಎಲ್ಲ ವರ್ಗದ ಜನ, ಚಮ್ಮಾರ ಎಷ್ಟು ಮುಂದುವರೆದಿದ್ದಾರೆ, ಚಮ್ಮಾರಲ್ಲಿ ಇಡೀ ರಾಜ್ಯದಲ್ಲಿ ಎಷ್ಟು ಜನ SPಗಳಿದ್ದಾರೆ, ಎಷ್ಟು ಜನ ಪೊಲೀಸ್ ಆಫೀಸರ್ಗಳಿದ್ದಾರೆ, ಚಮ್ಮಾರಲ್ಲಿ ಎಷ್ಟು ಜನ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದಾರೆ, ಎಷ್ಟು ಜನ IITಗೆ ಹೋಗಿದ್ದಾರೆ, ಎಷ್ಟು ಜನ ಇಂಜಿನಿಯರಿಂಗ್ ಮಾಡಿದ್ದಾರೆ, ಈ ಸಮೀಕ್ಷೆ ಆಗಬೇಕು. ಚಮ್ಮಾರಲ್ಲಿ ಎಷ್ಟು ದೊಡ್ಡ ಅಂಗಡಿ ಹಾಕೊಂಡಿದ್ದಾರೆ, ಎಷ್ಟು ಅಂಗಡಿಗಳು ನಾವು ಮಾಡಿಕೊಟ್ಟಿದ್ದೀವಿ ಅಲ್ಲ. ದಲಿತರಲ್ಲಿ ಎಷ್ಟು ಜನ ಇನ್ನೂ ಸಹ ಮೂಲೆಯಲ್ಲಿರುವ ಊರಿನ ಮೂಲಲ್ಲಿದ್ದಾರೆ, ಎಷ್ಟು ಜನ ಸದಾಶಿವನಗರಲ್ಲಿದ್ದಾರೆ, ಇದು ಬರಬೇಕು.
ಈ ಸಮೀಕ್ಷೆ ಆಗಬೇಕು. ಆರ್ಥಿಕವಾಗಿ ಸಮೀಕ್ಷೆ ಅಂದ್ರೆ ಏನು? ಸದಾಶಿವನಗರಲ್ಲಿ ಎಷ್ಟು ಜನ ದಲಿತರಿದ್ದಾರೆ, ಎಷ್ಟು ಜನ ಸ್ಲಮ್ ಅಲ್ಲಿದ್ದಾರೆ, ಇದು ಸಮೀಕ್ಷೆ ಆಗಬೇಕು. ಇದನ್ನ ಬಿಟ್ಟು ನೀವು ಕಾಟಾಚಾರಕ್ಕೋಸ್ಕರ, ರಾಜಕೀಯ ಪ್ರಾತಿನಿಧ್ಯ ಕೊಡಬೇಕು. ಕರೆಕ್ಟ್. ಇವಾಗ ಕಾಟಾಚಾರಕ್ಕೋಸ್ಕರ ನೀವು ಮಾಡ್ಕೊಂಡ್ಬಿಡ್ತೀರಾ. ಅವನು ಗೆಲ್ಲೋದೆಲ್ಲಿ ಗೊತ್ತಾ? ಮೂಡಿಗೆರೆಯಲ್ಲಿ, ಬಂದಿರೋದಿಲ್ಲಿ ಸದಾಶಿವನಗರಲ್ಲಿ. ಇನ್ನೊಬ್ಬ ಗೆಲ್ಲೋದಲ್ಲಿ ಕಲಬುರಗಿಯಲ್ಲಿ, ಬಂದಿರೋದು ಸದಾಶಿವನಗರಲ್ಲಿ. ನೀವು ಈ ತರ ಮಾಡಕ್ಕ ಅವ್ರು ನಿಮಗೆ ಓಟ್ ಹಾಕೋದು? ನೀವು ಒಬ್ಬ ಸೌಕಾರ ಇದ್ದಾನೆ ಅಂದ್ರೆ ಅವ್ನ ಹಿಂದ್ಗಡೆ ಈ ಬಡವ್ರ ಜನ ಸುತ್ತಾ ಇರಬೇಕು ಅಂತ ನೋಡೋದಕ್ಕೋಸ್ಕರ ಜಾಸ್ತಿ ಸಮೀಕ್ಷೆ ಮಾಡ್ತೀರಾ? ಅದಾಗಬಾರ್ದು ಅಂತಾನೆ ನಾವು ಆಮ್ ಆದ್ಮಿ ಪಾರ್ಟಿ ಹೇಳ್ತೀರಾ. ರೈಟ್, ವೆರಿ ನೈಸ್. ಅವಣ್ಣವ್ರು ಮಾತಾಡ್ಬೇಕೀಗ. ಸರ್ಕಾರ ಯಾವ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಈ ಸಮೀಕ್ಷೆಗೆ ಮುಂದಾಗಿದೆ ಅಂತ ನಿಮಗೆ ಅನಿಸ್ತಾ ಇದೆ ಅವಣ್ಣವ್ರೆ? ಯಾಕಂತ ಹೇಳಿದ್ರ ಇವಾಗ 2014 ಜನವರಿ 23ರಲ್ಲಿ ಈ ಒಂದು ಹಿಂದುಳಿದ ವರ್ಗಗಳ ಏನು ಶಾಶ್ವತ ಆಯೋಗದ ರಚನೆಯನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಮಾಡಿದ್ರು. ಅದು ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮುನ್ನೆಲೆಗೆ ತರುವಂತ ಒಂದು ಪ್ರಯತ್ನ ಮಾಡ್ತಾರಂತೇಳಿ ಎಲ್ಲರೂ ತಿಳ್ಕೊಂಡಿದ್ರು. ಆಯ್ತು. ಆದ್ರೆ ಅವರು ತಮ್ಮ ಸರ್ಕಾರದ ಅಭದ್ರತೆ ಯಾವಾಗ ಕಾಡ್ತದ, ತಮ್ಮ ಒಂದು ಮುಖ್ಯಮಂತ್ರಿ ಕುರ್ಚಿ ಯಾವಾಗ ಅತಂತ್ರ ಬರ್ತದ ಅಂತ ಸಂದರ್ಭದಲ್ಲಿ ಮಾತ್ರ ಇಂತ ಒಂದು ಹಿಂದುಳಿದ ವರ್ಗಗಳ ಸಮೀಕ್ಷೆಯ ಮುನ್ನೆಲೆಗೆ ತರುವಂತ ಒಂದು ಪ್ರಯತ್ನವನ್ನು ಅವ್ರು ಮಾಡಿದ್ರು. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ, ನಿಮ್ಗ ಏನು 1995 ಕಾಯ್ದೆ 2 ಪ್ರಕಾರ 10 ವರ್ಷ ಆದ ನಂತರ ಇದು ಔಟ್ಡೇಟೆಡ್ ಆಗ್ತದ ಅಂತೇಳಿ ಮಾಹಿತಿ ಇದ್ರೂ ಕೂಡ ಇವರು 2024 ಜನವರಿ 23ಕ್ಕೆ ಕರೆಕ್ಟ್ 10 ವರ್ಷ ಆಗೋಯ್ತು. ಇಲ್ಲಿ ಹೆಗಡೆ ಅವರ ವರದಿ ಸ್ವೀಕಾರ ಮಾಡಿದ್ರೆ ಆಗಿದ್ರೆ ಇವರು ಸರ್ಕಾರ ಸಿದ್ದರಾಮಯ್ಯನವರು ಸರ್ ಏನು ಹಿಂದುಳಿದ ವರ್ಗದವರ ನಾಯಕರಂತ ನಾವು ತಿಳ್ಕೊಂಡಿದೀವಿ. ಆದ್ರೆ ಕೇವಲ ತಮ್ಮ ಸರ್ಕಾರದ ಅಭದ್ರತೆ ಯಾವಾಗ ಕಾಡ್ತದ, ತಮ್ಮ ಮುಖ್ಯಮಂತ್ರಿ ಕುರ್ಚಿ ಯಾವಾಗ ಅಳಿಗಾಡ್ತದ ಅಂತ ಸಂದರ್ಭದಲ್ಲಿ ಮಾತ್ರ ಇಂತ ಒಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ಬೇಕೆನ್ನುವಂತ ಒಂದು ಪ್ರಯತ್ನ ಅವ್ರು ಮಾಡಿದ್ರು. ಅದರಂತೆ ಇನ್ನೊಂದು ವಿಷಯ ಅಂತ ಹೇಳ್ಬೇಕಂದ್ರ, ನಿಜವಾಗ್ಲೂ ಅವ್ರಿಗೆ ಹಿಂದುಳಿದ ವರ್ಗದ ಬಗ್ಗೆ ಕಳಕಳಿ ಇತ್ತು ಅಂದ್ರೆ ಅವರು ಏನು ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ದವ್ರು ಕೇಂದ್ರದಲ್ಲಿ ಇದ್ರು, ಅವರ ಮಾತನ್ನ ಕೇಳಿ ಇವತ್ತಿನ ದಿವಸ ಅದು ಔಟ್ಡೇಟೆಡ್ ಅಂತ ಹೇಳಿ ಮಾಡ್ಬಾರ್ದಾಗಿತ್ತು. ಅವ್ರಿಗೆ ಸಾಕಷ್ಟು ಅವಕಾಶಗಳು ಇದ್ದು. ಯಾಕಂತ ಹೇಳಿದ್ರ ಹಿಂದುಳಿದ ವರ್ಗಗಳು ಇದೇ ತೆಲಂಗಾಣದಲ್ಲಿ 1 ವರ್ಷದಲ್ಲಿ ಆ ಒಂದು ಹಿಂದುಳಿದ ವರ್ಗದ ಆಯೋಗ ಇಂಪ್ಲಿಮೆಂಟ್ ಆಯ್ತು, ಬಿಹಾರದಲ್ಲಿ 1 ವರ್ಷದಲ್ಲಿ ಆಯ್ತು. ಆಮೇಲೆ ಹಿಂದಿನ ಇತಿಹಾಸ ತೆಗೆದು ನೋಡಿದ್ರ ಈ ನಮ್ಮ ವೆಂಕಟಸ್ವಾಮಿ ಆಯೋಗ 3 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ರು. ನಮ್ಮ ಚೆನ್ನಪ್ಪ ರೆಡ್ಡಿ ವರದಿ 3 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ರು. ಈ ಒಂದು ಮಂಡಲ್ ಕಮಿಷನ್ ಕೂಡ 3 ವರ್ಷದಲ್ಲಿ ಮಾಡಿದ್ರು. ಆದ್ರೆ ನಿಜವಾಗ್ಲೂ ಸಿದ್ದರಾಮಯ್ಯ ಅವ್ರ ಕಳಕಳಿ ಇತ್ತು ಅಂದ್ರೆ ಅವರು ಯಾಕೆ ಅವರು 3 ವರ್ಷದಲ್ಲಿ ಮಾಡ್ಲಿಲ್ಲ? ಅವರೇ 2018 ಮುಖ್ಯಮಂತ್ರಿ. ಯಾಕಂದ್ರೆ ನೀವು ಬಿಡ್ಲಿಲ್ಲ. ಓಕೆ, ಗಾಟ್ ಇಟ್. ವೆರಿ ನೈಸ್ ಪಾಯಿಂಟ್ಸ್ನ ನೀವು ರೈಸ್ ಮಾಡಿದಿರಿ ಅವಣ್ಣವರೇ. ನಾನು ಮಾತಾಡ್ತೀನಿ ನಿಮ್ಮ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ಶಶಿಕಾಂತ್ ಸರ್, ನೀವು ಮಾತಾಡಬೇಕು. ನಂದು 3 ಪ್ರಮುಖ ಪ್ರಶ್ನೆಗಳಿದ್ದಾವೆ. ಈಗ ಅವಣ್ಣವರು ರೈಸ್ ಮಾಡಿದ ಪ್ರಶ್ನೆಯನ್ನು ನಾನು ಕೇಳೋದಾದರೆ, ಕುರ್ಚಿ ಭದ್ರ ಮಾಡ್ಕೊಳ್ಳೋದಕ್ಕೆ ಏನಾದರೂ ಒಂದು ಅಸ್ತ್ರ ಪ್ರಯೋಗ ಮಾಡಬೇಕು, ಅದಕ್ಕೆ ಸಿದ್ದರಾಮಯ್ಯನವರು ಈ ಜಾತಿ ಸಮೀಕ್ಷೆ ಅನ್ನುವಂಥದ್ದನ್ನು ಈಗ ಪ್ರಯೋಗ ಮಾಡ್ತಿದ್ದಾರೆ ಅನ್ನೋದು ಮೊದಲನೇ ಪ್ರಶ್ನೆ. ಎರಡನೇದು, ಕಳಸತ್ತಿದೇನೋ ವ್ಯತ್ಯಾಸ ಆಗಿತ್ತು ಅಂದರೆ ಪೋಸ್ಟ್ ಮಾರ್ಟಮ್ ಮಾಡೋದು ಬೇಡ ಸರ್, ಈಗೇನಾದರೂ ಮಾರ್ಪಾಡುಗಳನ್ನು ಮಾಡ್ಕೋಬೇಕು ಅಂದರೆ, ಕಡೆ ಪಕ್ಷ ಈ ಸಮೀಕ್ಷೆ ಸರಿಯಾಗಿ ಆಗಬೇಕು ಅನ್ನೋದಾದರೆ ಏನು ಚೇಂಜಸ್ ಮಾಡ್ಕೋಬೇಕು. ಮೂರನೇ ಪ್ರಶ್ನೆ ನಂದು, ನೆಕ್ಸ್ಟ್ ಇಯರ್ ಮುಂದಿನ ವರ್ಷಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಜಾತಿ ಸಮೀಕ್ಷೆಯನ್ನು ಮಾಡ್ತಾರೆ ಅನ್ನೋದಾದರೆ, ಸ್ಟೇಟ್ ಗೌರ್ಮೆಂಟ್ ಈಗ ಅದನ್ನು ಮಾಡೋಕ್ಕೆ ಹೋಗುತ್ತೆ ಅಂದರೆ ಇಲ್ಲಿ ಜನಸಾಮಾನ್ಯರ ತೆರಿಗೆಯ ಹಣ ಪೋಲಾಗೋದಿಲ್ವಾ ಅಂತ. ಈ 3 ಪ್ರಶ್ನೆಗಳಿಗೆ ಉತ್ತರ. ಇವಾಗ ಸಿದ್ದರಾಮಯ್ಯ ಕುರ್ಚಿ ಭದ್ರತೆಗಾಗಿ ಮಾಡ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಈ ಪಕ್ಷಗಳ ಆರೋಪ ಪ್ರತ್ಯಾರೋಪಗಳಿವು. ಅವುಗಳನ್ನ ಪಕ್ಕಕ್ಕೆ ಇಟ್ಟು ಬಿಟ್ಟು ಸಹಿತ ಜಾತಿ ಗಣತಿ ಆಗ್ಬೇಕೋ ಬೇಡವೋ, ಎಲ್ಲಾ ಪಕ್ಷಗಳು ಹೇಳ್ತಾ ಇದಾವೆ ಜಾತಿ ಗಣತಿ ಆಗ್ಬೇಕು ಅಂತ. ಯಾಕಂದ್ರೆ ಇವರಿಗೆ ಯಾವುದೇ ಜಾತಿಯ ವಿರೋಧವನ್ನ ಎದುರಿಸಕ್ಕೆ ಆಗೋದಿಲ್ಲ, ಆದ್ರಿಂದ ಜಾತಿ ಗಣತಿ ಆಗ್ಬೇಕು. ಆದ್ರೆ ಇವ್ರ ಅಬ್ಜೆಕ್ಷನ್ಸ್ ಇರೋದು ಒಂದೇ ಒಂದು, ಏನಂದ್ರೆ ವೈಜ್ಞಾನಿಕವಾಗಿ ಆಗಿಲ್ಲ, ನಮ್ ಮನೆಗೆ ಬಂದಿಲ್ಲ, ಕೆಲವು ಜನಕ್ಕೆ ಬಂದಿಲ್ಲ ಅಂತ ಆರೋಪಗಳು ಇದ್ದಾವೆ. ಇವತ್ತು ಹೇಳ್ತಾ ಇದ್ದೀನಿ ಮೇಡಮ್, ಇನ್ನು 10 ಸರ್ತಿ ಈ ಸಮೀಕ್ಷೆಗಳನ್ನ ಮಾಡಿಸ್ಲಿ, ಪ್ರತಿ ವರ್ಷವೂ ಸಮೀಕ್ಷೆ ಮಾಡಿಸ್ಲಿ, ಆದ್ರೆ ಎಲ್ಲರನ್ನೂ ಸಂತೃಪ್ತಿ ಪಡಿಸತಕ್ಕಂತ ಸಮೀಕ್ಷೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಪಕ್ಷಾತೀತವಾಗಿ
ಜಾತಿ ಬಹಳ ಮುಖ್ಯ ಆಗುತ್ತಿಲ್ಲ. ಯಾಕಂದ್ರೆ ಪ್ರಬಲ ಜಾತಿಯ ಜನಪ್ರತಿನಿಧಿಗಳು, ನಾಯಕರು ಎಲ್ಲಾ ಪಕ್ಷದಲ್ಲೂ ಹರಿದು ಹಂಚೋಗಿದ್ದಾರೆ ಇದ್ದಾರೆ. ಅವರು ಎಲ್ಲರೂ ಸಹಿತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನನ್ನ ಜಾತಿಗೆ, ನನ್ನ ಸಮುದಾಯಕ್ಕೆ ಹೆಚ್ಚಿನ ಅವಕಾಶಗಳು ಸಿಕ್ಲಿ, ಸರ್ಕಾರಿ ಅನುಕೂಲತೆಗಳು ಸಿಕ್ಲಿ ಅಂತ ಎಲ್ಲರೂ ಸಹಿತ ಒತ್ತಾಯ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದೇನು, ಮೊನ್ನೆ ಇರೋರು 7 ಕೋಟಿ ಜನ. ನಾವು ಹಿಂದ್ಗಡೆ ಇರ್ತಕ್ಕಂಥ ಸಮೀಕ್ಷೆ ಬಗ್ಗೆ ಎಲ್ಲಾರು ನನ್ನ ಜಾತಿಯವ್ರು ಇಷ್ಟು ಜನ ಇದೆ, ಇಷ್ಟು ಜನ ಇದೆ, ಇಷ್ಟು ಜನಸಂಖ್ಯೆ ಇದೆ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ನಾನು ಲೆಕ್ಕ ಹಾಕಿದ್ರೆ 21 ಕೋಟಿ ಆಯ್ತು. ಅಂದ್ರೆ ಇವ್ರ ಜನಸಂಖ್ಯೆ ಎಲ್ಲರೂ ಸೇರಿ 21 ಕೋಟಿ ಇಲ್ವೇ ಇಲ್ಲ. ನಾವು ಇರೋದೇ 7 ಕೋಟಿ ಜನ. ಅಂದ್ರೆ ನಿಜವಾಗಿಯೂ ಜನಸಂಖ್ಯೆ ಎಷ್ಟಿದೆ, ಯಾವ್ಯಾವ ಜಾತಿಯವರು ಎಷ್ಟಿದ್ದಾರೆ ಅಂತ ಮಾನದಂಡಗಳನ್ನ ಇಟ್ಕೋಬೇಕಾಗಿದೆ. ಆದ್ರೆ ಎಲ್ಲರನ್ನೂ ಸಹಿತ ಒಳಗೊಂಡ ಹಾಗೆ ಅದನ್ನ ಮಾಡಕ್ ಕಷ್ಟ ಇದೆ. ಆಮೇಲೆ ಪ್ರಬಲ ಜಾತಿಯ ಜನಾಂಗ ಇದೆಲ್ಲ, ನಾಯಕರಿದ್ದಾರಲ್ವಾ, ಸಮುದಾಯಗಳಿದ್ದಾವಲ್ಲ, ಅವರು ಇದಕ್ಕೆ ಯಾವುದೇ ಒಂದು ಜಾತಿ ಗಣತಿಗೂ ಸಹಿತ ಅಡ್ಡಗಾಲು ಹಾಕ್ತಾರೆ. ಮತ್ತೆ ವೈಜ್ಞಾನಿಕವಾಗಿಲ್ಲ ಅಂತ ಹೇಳ್ತಾರೆ, ಮತ್ತೆ ಅದು ಸರಿಯಾಗಿ ಆಗಿಲ್ಲ, ನಮ್ಮ ಮನೆಗೆ ಬಂದಿಲ್ಲ, ಅವ್ರ ಮನೆಗೆ ಬಂದಿಲ್ಲ ಅಂತ ಹೇಳ್ತಾನೆ ಇರ್ತಾರೆ. ಈ ನೆಪಗಳ ಆಚೆಯೂ ಸಹಿತ ಒಂದು ಜಾತಿ ಗಣತಿ ಆಗ್ಬೇಕಾಗಿದೆ. ಆರ್ಥಿಕ ಸಮೀಕ್ಷೆ, ಸಾಮಾಜಿಕ ಸಮೀಕ್ಷೆ, ಶೈಕ್ಷಣಿಕ ಸಮೀಕ್ಷೆ ಆಗ್ಬೇಕಾಗಿದೆ. ಅದು ಎಲ್ಲರನ್ನೂ ಸಂತೃಪ್ತಿ ಪಡಿಸಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಈಗ ನನ್ನ ಮನೆಗೆ ಬರ್ತಾರೆ, ನಾನು ಇರೋದಿಲ್ಲ, ನನ್ನ ಫ್ಯಾಮಿಲಿ ಇರೋದಿಲ್ಲ, ಈಗ ಏನ್ ಮಾಡ್ಬೇಕು, ಒಂದು ಸ್ಟಿಕರ್ ಅಂಟಿಸಿ ಹೋಗ್ತಾರೆ ಅವರು. ಆ ನಂತರ ನೋಡಿದ್ರೆ ನಮ್ಮ ಮನೆಗೆ ಬಂದೇ ಇಲ್ಲ ಅಂತ ಆರೋಪ ಮಾಡ್ತೀನಿ ನಾನು. ಸೊ ಈ ರೀತಿ ಮಾಡೋದ್ರಿಂದ ಈ ಪ್ರತಿಯೊಂದು ಮನೆಗೂ ಸಹಿತ ವಿಡಿಯೋ ಕ್ಯಾಮ್ರಾ ತಗೊಂಡು ಹೋಗ್ಬೇಕಾಗತ್ತೆ ಅವರು. ಅವ್ರ ಮನೇಲಿ ಇದ್ದಾಗ, ಮನೆಯಲ್ಲ ಇಲ್ಲ ಅಂತಂದ್ರೆ ಏನ್ ಮಾಡೋದು, ಎಷ್ಟು ಸರ್ತಿ ಹೋಗ್ಬೇಕು, ಅದಕ್ಕೆ ಆಪ್ಷನ್ಗಳನ್ನ ಕೊಡ್ತಾರೆ ಇವರು. ವೆರಿ ನೈಸ್. ಅಲ್ಲ, ಇಂಥ ಅವಘಡಗಳು ಆಗಬಾರ್ದು ಅನ್ನೋದಾದ್ರೆ ನೋಡಿ ಸರ್, ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ನಿರ್ಣಯವನ್ನ ತಗೊಳ್ತು. ಯಾವುದು ಅಂತ ನೋಡೋದಾದ್ರೆ ಗ್ಯಾರಂಟಿ ಯೋಜನೆಗಳದ ಅಪ್ರಸ್ತುತ ಆದರೂ ಕೂಡ ಟೆಕ್ನಿಕಲಿ ಹೆಂಗೆ ಅವ್ರು ಅದನ್ನು ಇಂಪ್ಲಿಮೆಂಟ್ ಮಾಡಿಕೊಂಡ್ರು ಅನ್ನೋದನ್ನ ನಾನು ಇವಾಗ ಉಲ್ಲೇಖ ಮಾಡ್ತಾ ಇದ್ದೀನಿ ನೋಡಿ. ಗೃಹಲಕ್ಷ್ಮಿ ಯೋಜನೆಯನ್ನು, ಗೃಹಜ್ಯೋತಿ ಯೋಜನೆಯನ್ನು, ಗೃಹಜ್ಯೋತಿಗೆ ಪರ್ಟಿಕ್ಯುಲರ್ ಆಗಿ ಬರ್ತೀನಿ. ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿರುವಂಥ ವ್ಯಕ್ತಿ ಆ ತಂತ್ರಜ್ಞಾನವನ್ನು ಬಳಸ್ಕೊಂಡು ಗೃಹಜ್ಯೋತಿಗೆ ಲಾಗಿನ್ ಆಗ್ಬೋದು, ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೋಬೋದು, ನೋಂದಣಿ ಮಾಡ್ಕೋಬೋದು ಅನ್ನೋದಾದರೆ, ಮನೆಗೆ ತೆರಳದೆ ಆ ತಂತ್ರಜ್ಞಾನವನ್ನೇ ಬಳಕೆ ಮಾಡಿಕೊಂಡು ಸಮೀಕ್ಷೆ ಮಾಡೋಕ್ಕಾಗಲ್ವಾ? ಇನ್ನು ನಮ್ಮ ಕರ್ನಾಟಕದಲ್ಲಿ ಅನಕ್ಷರಸ್ಥರ ಸಂಖ್ಯೆ ಇನ್ನೂ 30% ಇದೆ ಮೇಡಮ್. ಇವತ್ತು ಸಹಿತ ಈ ಡಿಜಿಟಲ್ ಅನಕ್ಷರಸ್ಥರ ಸಂಖ್ಯೆ ಇನ್ನೂ 60% ಇದೆ ಮೇಡಮ್. ಅಂದ್ರೆ ಇದ್ರ ಬಗ್ಗೆ ಹಳ್ಳಿಗಳಲ್ಲಿ ಹೋದ್ರೆ ಇದ್ರ ಬಗ್ಗೆ ಏನು ಗೊತ್ತಿರೋದಿಲ್ಲ, ಹೆಚ್ಚು ಮಾಹಿತಿಗಳು ಇರೋದಿಲ್ಲ. ಅವ್ರು ಹೋಗ್ಬಿಟ್ಟು ಅವ್ರಿಗೆ ಇದ್ರ ಬಗ್ಗೆ ಹೇಳಿದ್ರು ಆಗೋದಿಲ್ಲ, ಕಷ್ಟ. ಆದ್ರಿಂದ ಜಾತಿ ಗಣತಿಯನ್ನ ಸರಿಯಾದ ಕ್ರಮದಲ್ಲಿ ಮಾಡಬೇಕು. ಅದ್ರ ಬಗ್ಗೆ ಮಾಡಿದ್ದಾರೆ, ಪ್ರತಿಯೊಂದು ಮನೆಗೂ ಹೋಗ್ಬಿಟ್ಟು ಫೀಡ್ ಮಾಡ್ತಾರೆ. ಸರಿ ಆಯ್ತು, ಇದು ಎಲ್ಲವನ್ನೂ ಮಾಡಿದ್ರು ಸಹಿತ ಮತ್ತೆ ಆರೋಪಗಳು ಬರ್ತವೆ. ನಾನು ಬರ್ಕೊಡ್ತೀನಿ, 10 ಸರ್ತಿ ಮಾಡಿದ್ರು ಸಹಿತ ಮತ್ತೆ ವೈಜ್ಞಾನಿಕವಾಗಿಲ್ಲ, ನಮ್ಮ ಜಾತಿಯ ಸಂಖ್ಯೆ ತುಂಬಾ ಜಾಸ್ತಿ ಇದೆ, ಇವರು ಕಡಿಮೆ ಹೇಳಿದ್ದಾರೆ ನೋಡಿ, ಅಲ್ಲಿ ಮುಸ್ಲಿಮ್ರದು ಅವ್ರ ಸಂಖ್ಯೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಈ ರೀತಿಯಾದಂತಹ ಆರೋಪಗಳು ಬರ್ತವೆ. ಒಟ್ಟಾರೆಯಾಗಿ ಜಾತಿ ಗಣತಿ ಆಗಬಾರದು ಅನ್ನುವ ಒಂದು ಸಂಕಲ್ಪವನ್ನ ಪ್ರಬಲ ಜಾತಿಯವರು ಮಾಡಿದ್ದಾರ ಅನ್ನುವ ಅನುಮಾನ ಕಾಡದೇ ಇರೋದು ನನಗೆ. ಅದಕ್ಕೆ ಇವಾಗ ನೀವು ಹೇಳಿದ ಹಾಗೆ ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾ ಇದೆ. ಸೆಂಟ್ರಲ್ ಗವರ್ಮೆಂಟ್ ಇಲ್ಲಿವರೆಗೂ ಮಾಡಿಲ್ಲ ಮೇಡಮ್. ಸ್ವಾತಂತ್ರ್ಯ ಬಂದ ನಂತರ ಇಲ್ಲಿವರೆಗೂ ಜಾತಿ ಗಣತಿ ಅನ್ನೋದು ಹಾಗೇ ಇಲ್ಲ. ಆದ್ದರಿಂದ ರಾಜ್ಯ ಸರ್ಕಾರಗಳಿಗೆ ಆ ಅಧಿಕಾರವೂ ಇಲ್ಲ. ಆದ್ದರಿಂದ ಆರ್ಥಿಕ ಸಮೀಕ್ಷೆ, ಸಾಮಾಜಿಕ ಸಮೀಕ್ಷೆ ಅಂತ ಮಾಡ್ತಾ ಇದ್ದಾರೆ. ಆದ್ರೆ ನಿಜಕ್ಕೂ ಸಹಿತ ಸೆಂಟ್ರಲ್ ಗವರ್ಮೆಂಟ್ ಇಷ್ಟು ವರ್ಷಗಳ ಕಾಲ ಯಾವುದೇ ಪಕ್ಷದಿರ್ಲಿ ಆಕಸ್ಮಿಕವಾಗಿ ಸೆನ್ಸಸ್ ಮಾಡಿಸಿದ್ರೆ, ಜಾತಿ ಗಣತಿ ಮಾಡಿದ್ರೆ, ನೀವು ರಾಜ್ಯಗಳು ಮಾಡುವ ಅಗತ್ಯ ಇರ್ತಿರ್ಲಿಲ್ವಲ್ಲ. ಅದಿಷ್ಟು ವರ್ಷ ಮಾಡಿಲ್ಲ ಅಂತ ಈಗಾಗಲೇ ಮಾಡಲಾಗಿದೆ. ತೆಲಂಗಾಣದಲ್ಲಿ ಮಾಡಿದ್ದಾರೆ, ಬಿಹಾರದಲ್ಲಿ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ ರೀತಿ ಆಗ್ತಾ ಇದೆ? ಆದ್ರಿಂದ ಜಾತಿ ಗಣತಿ ನೀವ್ ಏನ್ ಮಾಡ್ತೀರೋ ಗೊತ್ತಿಲ್ಲ, ಅದು ಸಂಪೂರ್ಣವಾಗಿ ಮಾಡ್ಬೇಕಾಗಿದೆ. ವೈಜ್ಞಾನಿಕ ಅನ್ನೋದು ಸುಳ್ಳು. ಇರುವ ಒಂದು ಡಾಟಾ ಏನಿದೆಯಲ್ಲ ಅವು ಬಳಸಬೇಕು, ಮನೆ ಅಷ್ಟೇನೆ ಮಾಡ್ಬೇಕಾಗಿರೋದು. ಒಟ್ಟಾರೆಯಾಗಿ ಜಾತಿ ಗಣತಿ ಆಗ್ಬೇಕು. ಇವ್ರು ಹೇಳಿದಾಗ 15 ದಿವಸ ಆಗತ್ತಾ ಅನ್ನೋದು ಸಂಶಯ, ಚಿಂತೆ ಇಲ್ಲ. 15 ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಅಷ್ಟೇ. ರೈಟ್. ಈ ಕ್ಲಾರಿಟಿ ಬೇಕಿತ್ತು ಸರ್ ನನಗೆ. ಥ್ಯಾಂಕ್ ಯು, ವೆರಿ ನೈಸ್, ಚೆನ್ನಾಗಿ ಮಾತಾಡಿದ್ರಿ. ಈಗ ದರ್ಶನ್ ಅವರೇ, ನಿಮ್ಗೆ ಈಗ 1,60,000 ಏನೋ ಸಿಬ್ಬಂದಿ, 65,000 ಸಿಬ್ಬಂದಿ ಇಟ್ಕೊಂಡು ನೀವು ಹಾರ್ಡ್ಲಿ 15 ದಿವಸದಲ್ಲಿ ರೀಚ್ ಮಾಡೋಕ್ಕಾಗತ್ತಾ ಎಲ್ರು ಅಂತ ನೋಡಿ. ನಾವು ಒಂದು ಸುಮಾರು ಡೀಟೇಲ್ಸ್ ಮೇಡಮ್, ನಮಗೆ ಇವಾಗ ಕಣ್ಮುಂದೆ ಒಂದು ತೆಲಂಗಾಣದ ಉದಾಹರಣೆ ಇದೆ. ಅವರು ಬಂದು ಕೆಲವೇ ದಿನಗಳಲ್ಲಿ ಅವರು ಜಾತಿ ಗಣತಿಯನ್ನ ಮಾಡಿ ಮುಗಿಸಿದ್ದಾರೆ. ಅವ್ರ ಮ್ಯಾನಿಫೆಸ್ಟೋದಲ್ಲಿ ಇತ್ತು. ಹಾಗಾಗಿ ನುರಿತ ಶಿಕ್ಷಕರಿದ್ದಾಗ ಅವರವರು ಯಾವ ಮನೆಗೆ, ಯಾಕೆಂದ್ರೆ ಸೆನ್ಸಸ್ ಎಲ್ಲ ಮಾಡುವಂಥದ್ದು ಅವರೇನೆ. ಸೊ ಖಂಡಿತವಾಗ್ಲೂ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆ, ಹಾಗೆ ಆಗ್ತದೆ ಅನ್ನುವಂಥ ಆಶಾಭಾವನೆಯೂ ನನಗೂ ಇರ್ತಕ್ಕಂಥದ್ದು. ಮತ್ತೆ ಇರುವಂತಹ 54 ಪ್ರಶ್ನೆಗಳ ಬಗ್ಗೆ ಈ ಪ್ರಶ್ನೆ ಇದ್ರೆ ಸೂಕ್ತ ಅನ್ನುವಂಥ ಅಭಿಪ್ರಾಯ ಜನಸಾಮಾನ್ಯಲ್ಲೂ ಇರುತ್ತೆ. ಈಗ ಶಶಿಕಾಂತ್ ಯಡಳ್ಳಿ ಅವರು
ಅವಣ್ಣವ್ರು ಮಾತಾಡಬೇಕಾದ್ರೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸೋದು, ಏನಾದರೂ ಮಾರ್ಪಾಡುಗಳಿದ್ರೆ ಸಲಹೆಯನ್ನು ಪಡ್ಕೊಳ್ಳೋದು, ಅದನ್ನು ಇಂಪ್ಲಿಮೆಂಟ್ ಮಾಡೋದು, ಈ ಥರದ್ದು ಏನಾದ್ರು ಚೇಂಜಸ್? ನೈಸ್ ಸಜೆಷನ್. ಆಕ್ಚುಲಿ ಅದು ಜನಗಳಿಗೆ ಇದನ್ನ ಅರಿವು. ಉದಾಹರಣೆ ಮೇಡಮ್, 1997 ಅಂತ ಕಾಣಿಸ್ತದೆ ಸಾಕ್ಷರತಾ ಆಂದೋಲನ ಅಂತ ಮಾಡಿ ನಾವೆಲ್ಲ ಸರ್ಕಾರಿ ಶಾಲೆ ಓದಬೇಕಾದ್ರೆ ಹಳ್ಳಿಗೆ ಹಾಡು ಹೇಳ್ಕೊಂಡು ನಮ್ಮ ಮಾಸ್ಟರ್ಗಳು ಕರ್ಕೊಂಡು ಹೋಗ್ಬಿಟ್ಟು ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಹಾಗೆ ವಯಸ್ಕರ ಶಿಕ್ಷಣ ಆಗಿರಲಿ ಅಥವಾ ಪೋಲಿಯೋ ಲಸಿಕೆ ಕೊಡೋದಾಗಿರಲಿ, ಅವೇರ್ನೆಸ್ HIV ಸಂಬಂಧಪಟ್ಟ ವಿಚಾರಗಳಾಗಿರಲಿ. ಹಾಗೆ ಜಾತಿ ಗಣತಿ ಅನ್ನುವಂಥದ್ದು 1931 ಆಗಿರ್ತಕ್ಕಂಥದ್ದು. ಅದಾಗಿ ಮಾನ್ಯ ಮನಮೋಹನ್ ಸಿಂಗ್ ಅವರು 2011 $4,389 ಕೋಟಿ ಹಣವನ್ನ ವ್ಯಯ ಮಾಡಿ ಸಂಪೂರ್ಣ ಭಾರತದ ಜಾತಿ ಗಣತಿ ಆಗ್ತದೆ, ಜನಗಣತಿ ಆಗ್ತದೆ. ಆದ ಮೇಲೆ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇವ್ರಿಗೆ 11 ವರ್ಷ ಕಾಲಾವಕಾಶ ಇತ್ತು. ನಮ್ಮ ಸರ್ಕಾರ ಬಿದ್ದೋಯ್ತು. 14ಕ್ಕೆ ಇವರು ಆಳ್ವಿಕೆಗೆ ಬಂದಾಗ ಎಲ್ಲ ಟೆಕ್ನಿಕಲಿ ಇತ್ತು. ಆಮೇಲೆ ಇನ್ನೊಂದು ಮೇಡಮ್, ಈಗ 15ರಲ್ಲಿ ಜಾತಿ ಗಣತಿ ಆಗಿದೆ, ಅದನ್ನೇ ಮಾಡ್ಬೋದಲ್ಲ ಅಂತ. 15ರಲ್ಲಿ ಒಬ್ಬನು ಈಗ ಅವನಿಗೆ ವಯಸ್ಸೇ ಬಂದಷ್ಟಾಗಿದೆ, 15 ವರ್ಷ ಜಾಸ್ತಿ ಆಗಿದೆ. 15 ವರ್ಷದಿಂದ ಅವನ ಮನೇಲಿ ಒಂದು ಮೋಟರ್ ಬೈಕ್ ಇತ್ತು, ಇವತ್ತು ಅವನ ಕೈಲಿ ಕಾರ್ ಬಂದಿರಬಹುದು. 15 ವರ್ಷದಿಂದ ಅವನು 10ನೇ ಕ್ಲಾಸ್ ಓದ್ತಿದ್ದ. ಅಲ್ಲಲ್ಲ, ಇವಾಗ ಒಂದು ಅವ್ನು ಗೌರ್ಮೆಂಟ್ ಸರ್ಕಾರಿ ಕೆಲಸಕ್ಕೋ ಪ್ರೈವೇಟ್ ಕೆಲಸಕ್ಕೋ ಸೇರಿರ್ಬೋದು. 15 ಮೇಡಮ್ 15 ಒಂದ್ ನಿಮಿಷ ಪ್ಲೀಸ್. 15 ವರ್ಷದಿಂದ ಅದಕ್ಕೂ ಬಹಳ ಮುಖ್ಯವಾಗಿ 2019 ಕೋವಿಡ್ ಬಂದ್ಮೇಲೆ ಈ ಜನರಲ್ಲಿ ಅನೇಕ ಬದಲಾವಣೆಗಳು. ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು ಮುಚ್ಚೋದು, ಸುಮಾರು ಜನ ನಿರುದ್ಯೋಗಿಗಳಾದ್ರು, ಆರ್ಥಿಕವಾಗಿ ಕೆಲವರು ದಿವಾಳಿ ಆದ್ರು. ಈ ಎಲ್ಲ ವಿಚಾರಗಳನ್ನ ನೋಡ್ಕೊಂಡ್ರೆ ನಮಗೆ ನೂತನವಾದಂತಹ ಒಂದು ಇದು ಜನಗಣತಿ ಜಾತಿ ಗಣತಿ ಕಾರ್ಯಕ್ರಮ ಆಗ್ಲೇಬೇಕು. ಬಿಜೆಪಿಯವರು ಇವತ್ತೇನು ಅವ್ರು ವಿರೋಧ ಮಾಡೋದಲ್ಲ. 1948ರಲ್ಲಿ ಅವ್ರ ಆರ್ಗನೈಸರ್ ಪತ್ರಿಕೆ ಮುಖಪುಟದಲ್ಲಿ ಆಗ್ತಾರೆ, ನಾವು ಸಂವಿಧಾನನೇ ಒಪ್ಪಲ್ಲ ಅಂತ ಹೇಳ್ಬಿಟ್ಟು. 1989ರಲ್ಲಿ VP ಸಿಂಗ್ ಅವರು ಮಂಡಲ್ ಕಮಿಷನ್ ತಂದಾಗ ಅದನ್ನ ಅವರು ಒಪ್ಪಲ್ಲ, ಸರ್ಕಾರನೇ ಬೀಳಿಸ್ತಾರೆ. 99ರಲ್ಲಿ ಅಡ್ವಾಣಿ ಅವರು ಈ ಜಾತಿ ಗಣತಿಗೆ ಅವಕಾಶ ಕೊಡಲ್ಲ. ಸಮಯದ ಬಹಳ ಅಭಾವ ಕೇಳಿ ಮೇಡಮ್. ನೋಡಿ, ಇಷ್ಟು ಕಟಿಬದ್ಧರಾಗಿ ನಿಂತ್ಕೊಂಡಿದ್ದೀರಿ ಸಮೀಕ್ಷೆಗೆ. ನೀವು ಇನ್ನೊಂದು ವರ್ಷ ವೇಟ್ ಮಾಡ್ಬಿಡಿ. NDA ಅವರು ಅದೇನೋ ಕೇಂದ್ರ ಸರ್ಕಾರದ ನೆಕ್ಸ್ಟ್ ಇಯರ್ ಆಗ್ತದೆ ಮೇಡಮ್. ಮನಮೋಹನ್ ಸಿಂಗ್ ಅವರು ಏನ್ ಜಾತಿ ಗಣತಿ ಮಾಡಿದ್ರು ಅದನ್ನೇ ಇಂಪ್ಲಿಮೆಂಟ್ ಮಾಡಿಲ್ಲ ಇವರು. ಜಾತಿ ಗಣತಿಯ ವಿರೋಧಿಗಳು. 400 ಪಾರ್ ಆದ್ರೆ ಸಂವಿಧಾನನೇ ಬದಲಾಯಿಸ್ತೀವಿ ಅಂದವರು. ಇವರು 10% ಜನಗಳ ಪರವಾಗಿರೋರು. ಇವರಿಗೆ SC ST OBCಗಳ ಅವರ ಏನೋ ಅಭಿವೃದ್ಧಿಯನ್ನ ಸಹಿಸಿದವರು ಬಿಜೆಪಿ. ಕುರ್ಚಿ ಭದ್ರ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರು ಒಂದೊಂದು ಪಾನ್ ಪ್ಲೇ ಮಾಡ್ತಾರೆ. ಅದರಲ್ಲಿ ಜಾತಿ ಮೇಡಮ್, ನಮ್ದು 140 ಗೆದ್ದಿರ್ತಕ್ಕಂತಹ ಮೆಜಾರಿಟಿ ಇರ್ತಕ್ಕಂತ ಸರ್ಕಾರ. ಇಲ್ಲಿ ಯಾವುದು ಭದ್ರ ಮಾಡ್ಕೊಳ್ಳೋದು ಅಥವಾ ಅಲ್ಗಾಡೋದು ಇದೆಲ್ಲ ಅವರ ಕನಸಿನ ಮಾತುಗಳು. ಒಟ್ಟಾರೆಯಾಗಿ ವೈಜ್ಞಾನಿಕವಾಗಿ ನಾವು ಜಾತಿ ಗಣತಿಯನ್ನ ಮಾಡೇ ಮಾಡ್ತೀವಿ. ಸೆಪ್ಟೆಂಬರ್ ಕ್ರಾಂತಿಗೂ ಇಲ್ಲಿ ಕೊಟ್ಟಿರೋ ಡೇಟ್ಗೂ ಏನಾರು ಮೇಡಮ್, ನನಗೆ ಗೊತ್ತಿರೋದೊಂದು ಜನವರಿ ಸಂಕ್ರಾಂತಿ. ಈ ಕ್ರಾಂತಿ ಗಿಂತಿ ನನಗೆ ಗೊತ್ತಿಲ್ಲ. ಸಂಕ್ರಾಂತಿ ಹಬ್ಬ ಇದೆ, ಟೈಮಲ್ಲಿ ಬಂದು ನಿಮ್ಗೂ ಏನಾದ್ರು ಬಾಗಿನ ಕೊಡ್ತೀನಿ ಮೇಡಮ್. ಈ ರಾಜಕೀಯ ಕ್ರಾಂತಿಗಳ ಬಗ್ಗೆ ನಂಗೆ ಅರಿವಿಲ್ಲ ಮೇಡಮ್. ವೆರಿ ನೈಸ್. ಜಾತಿ ಗಣತಿ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅನ್ನೋದು ಅದೊಂದು ದೊಡ್ಡ ಆಲೋಚನೆ, ಒಳ್ಳೆಯ ಆಲೋಚನೆ. ಅದರಿಂದ ಅದು ಸರಿಯಾದ ರೀತಿಯಲ್ಲಾದರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಅದಕ್ಕೆ ಜನರ ಸಹಕಾರ ಕೊಡಲೇಬೇಕಾಗತ್ತೆ. ಸರಿಯಾದಂಥ ಇನ್ಪುಟ್ಸ್ ಕೊಡಬೇಕು. ನೀವು ಸರಿಯಾದ ಇನ್ಪುಟ್ಸ್ ಕೊಡಲಿಲ್ಲ ಅಂದರೆ ಸರಿಯಾದಂಥ ಇನ್ಪುಟ್ಸ್ ನಿಮಗೆ ಸಿಗೋದಿಲ್ಲ. ಆಗಲೇ ರಿಷಿಕ್ ಅವರು ನೀವು ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ರಿ. ಗಾಡಿ ಮೇಲಿರೋ ಸ್ಟಿಕ್ಕರು ಬಾಗಿಲಿಗೆ ಅಂಟಿಸೋಗೋದು ಒಂದು ಆರೋಪ ಬಂತು ಕಾಂಗ್ರೆಸ್ ಅವ್ರ ಕಡೆಯಿಂದ. BJPಯವರು JDS ತಗೊಂಬಂದು ಅಂಟಿಸಿದ್ದಾರೆ, ನಾವು ನೆಟ್ಟಾಗಿ ಮಾಡಿದ್ವಿ. ಕೆಲವು ಕಡೆ ಮನೇಲಿ ಜನನೇ ಇರಲಿಲ್ಲ, ಅದನ್ನು ವಿಡಿಯೋ ಮಾಡ್ಕೊಂಡಿದ್ವಿ. ಇವರು ಮಾಡ್ತಿರುವಂಥ ಸಮೀಕ್ಷೆನ ಸರಿಯಾಗಿಲ್ಲ ಅಂತ ಹೇಳೋದಕ್ಕೆ ಮಾಡಿದಂತಹ ಒಂದು ಸಾಲಿಡ್ ಪ್ರೂಫ್ ಅಷ್ಟೇ ಅಂತ ಹೇಳಿದ್ರು. ಅವರೇ ಹೇಳಿದ್ರು QR ಕೋಡ್ ಇದೆ ಅಂತ ಅಂದ್ಬಿಟ್ಟು. QR ಕೋಡ್ ಅಂತೂ ಡೂಪ್ಲಿಕೇಟ್ ಮಾಡೋಕ್ಕಾಗಲ್ವಲ್ಲ, ಅದು ಒಂದೇ ಕೋಡು ಒಂದೇ ಸ್ಟಿಕ್ಕರ್ ಇರುತ್ತೆ. ಸೊ ಹಾಗಾಗಿ ಅದೆಲ್ಲ ಫನಿ ವೇ ಆಫ್ ಟಾಕಿಂಗ್ ಬಿಡಿ. ಅದೆಲ್ಲ ಏನೋ ಉದ್ದುದ್ದ ಭಾಷಣ ಹೇಳ್ತಾ ಇದ್ರು ನಮ್ಮ ಕಾಂಗ್ರೆಸ್ ಸ್ನೇಹಿತರು, ನಾವು ಎಲ್ಲರಿಗೂ ನ್ಯಾಯ ಒದಗಿಸ್ಬಿಡ್ತೀವಿ ಅಂತ ಅಂದ್ಬಿಟ್ಟು. ಮೀಸಲಾತಿ ಕ್ಷೇತ್ರಗಳಲ್ಲಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಎಷ್ಟು ಸತಿ ಎಲೆಕ್ಷನ್ ನಿಂತ್ಕೊಂಡಿದ್ದಾರೆ, ಬೇರೆಯವ್ರಿಗೆ ಎಷ್ಟು ಸತಿ ಟಿಕೆಟ್ ಕೊಟ್ಟಿದ್ದಾರೆ. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಕ್ಷೇತ್ರದಲ್ಲಿ ಮೀಸಲಾತಿ ಕ್ಷೇತ್ರ ಅಲ್ವಾ, ಇವರು ನಾವು ಎಲ್ಲ ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಇದಾರಲ್ವಾ, ಎಷ್ಟು ಸತಿ ಅವ್ರ ಬಿಟ್ಟು ಬೇರೆಯವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ? ನಾನು ಕೇಳೋದು ಕ್ವಶನ್. ಕೇಳಿಸ್ಕೊಳ್ಳಿ. ಗೆಲ್ಲೋದು ಸೋಲೋದು ಬೇರೆ, ಗಿವಿಂಗ್ ಆಪರ್ಚುನಿಟೀಸ್ ಇಂಪಾರ್ಟೆಂಟ್. ನಾನು ಮಾತಾಡ್ತಾ ಇರೋದಲ್ಲಿ ಆಪರ್ಚುನಿಟಿ ಕೊಡ್ತೀರಾ, ಎಷ್ಟು ಕೊಟ್ಟಿದ್ದೀರಾ ಅಂತ ಕೇಳ್ತಾ ಇರೋದು. ಈಗ ನಮ್ಮ ಸ್ನೇಹಿತರು ಒಂದು ಪಾಯಿಂಟ್ ಹೇಳಿದ್ರು,
ಗೆಲ್ಲೋದು ನೀವು ಯಾವುದೋ ಕ್ಷೇತ್ರದಲ್ಲಿ ನಾನು ಬಡವ ನಾನು ಮತ್ತೊಂದು ಎಲ್ಲ ತೋರಿಸ್ಕೊಂಡು ಇರೋದು ಮಾತ್ರ ಸದಾಶಿವನಲ್ಲಿ 100/100 ಅಲ್ಲಿ ಅಂತ ಹೇಳೋದು ಕರೆಕ್ಟ್ ಅಲ್ವಾ. ನಮ್ಮ ಸ್ನೇಹಿತರು ಒಳ್ಳೆ ಪಾಯಿಂಟ್ ಎತ್ತಿದ್ರು. ಸೊ ಸದಾಶಿವನಗರದಲ್ಲಿ 100/100 ಇದ್ದ ಮೇಲೆ ತಾವು ಯಾಕೆ ಮೀಸಲಾತಿನ ಇಟ್ಕೊಂಡಿದ್ದೀರಾ? ಬಿಟ್ಕೊಂಡು ಕೊಟ್ಬಿಡಿ. ಮೀಸಲಾತಿ ವಿರೋಧಿಗಳ ದಲಿತ ವಿರೋಧಿಗಳ ಕೇಳಿಸ್ಕೊಳ್ರಿ ಒಂದು ನಿಮಿಷ ಇಲ್ಲಿ, ಕೇಳಿಸ್ಕೊಳ್ಳಿ ವಿಚಾರ ತಗೊಳ್ಳಿ. ಹೇಳಿ ಮೇಡಮ್. ಅದ್ರಲ್ಲೇ ಈಗ ಇರುವಂತ ಮೇಡಮ್ ಅದೆಲ್ಲ ಇನ್ನೂ ದಲಿತ- ಬೇರೆ nice, ಪಾಯಿಂಟ್ಸ್ nice. ಹೇಳ್ತೀನಿ, Correct, ಕೇಳಿಸ್ಕೊಳ್ಳಿ. ಈಗ 100/100 ಸದಾಶಿವನಗರ ಇದ್ಮೇಲೆ ತಾವು ಯಾವ ರೀತಿ ಶೋಷಿತರಾಗಿದ್ದೀರಾ? ಯಾವುದೇ ರೀತಿಯಲ್ಲಿ ತಗೊಳ್ಳಿ, ಅಂದ್ರೆ ಅದೇ ಸೋಷಿಯಲಿ, ಎಕನಾಮಿಕಲಿ, ಫೈನಾನ್ಷಿಯಲಿ ಬಿಟ್ಕೊಡಿ ಬೇರೆಯವ್ರಿಗೆ. ಇನ್ನ ಕೇಳಿಸ್ಕೊಳ್ಳಿ, ಒಬ್ಬ ದಲಿತ ನಾಯಕ ರಾಷ್ಟ್ರದಲ್ಲಿ ಬೆಳೆದಿರೋದು ಸಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ದಲಿತ ವಿರೋಧಿಗಳು ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಇವತ್ತು ಇವ್ರು ಮಾತಾಡೋದು ದಲಿತರ ಬಗ್ಗೆ ಮಾತಾಡೋದು. ಇಟ್ಕೊಂಡಿದ್ದಾರೆ ದೇವೇಗೌಡರು, ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ಅವ್ರನ್ನ ಯಾರು ನಿಮಗೆ ಕೇಳಿಸ್ಕೊಳ್ರಿ, ಯಾಕೆ ಮಾತಾಡ್ತಾ ಇದ್ರೆ ಈ ತರ ತಲೆ ಇಲ್ಲದೆ? ಕೇಳಿಸ್ಕೊಳ್ರಿ ಒಂದು ನಿಮಿಷ, ಕೇಳಿಸ್ಕೊಳ್ಳಿ. ಆಯ್ತು, ಅವ್ರನ್ನ ಯಾರು ಸೋಷಿಯಲ್ ಎಕನಾಮಿಕಲ್ ಹಿಂದುಳಿದಾರೆ ಅಂತ ಹೇಳ್ತಾ ಇಲ್ಲ. ಕೇಳಿಸ್ಕೊಳ್ರಿ, ಅವ್ರು ಯಾರು ಸೋಷಿಯಲ್ ಎಕನಾಮಿಕಲ್ ಹಿಂದೆ ಅಂತ ಅವ್ರು ಹೇಳ್ತಾ ಇಲ್ಲ, ಕ್ಯಾಟಗರಿಯಲ್ಲಿ ನಿಂತಿಲ್ಲ ಅವರು. ಸ್ವಲ್ಪ ಕಾಮನ್ ಸೆನ್ಸ್ ಇಟ್ಕೊಳ್ಳಿ. ನಾನು ಅದಕ್ಕೆ ಹೇಳಿದ್ದು ಮೀಸಲಾತಿ ಕ್ಷೇತ್ರ, ನಾನು ಜನರಲ್ ಅಂತ ಹೇಳಿಲ್ಲ, ಮೀಸಲಾತಿ ಕ್ಷೇತ್ರ. ಜನರಲ್ ಕ್ಷೇತ್ರದಲ್ಲಿ ಕೊಡಬಾರ್ದು ಅಂತ ಕಾನೂನಿಲ್ಲ, ಕೊಡಬಹುದು. 224 ಅವರೇ ನಿಂತಿಲ್ಲ. ಕೊಡಬಹುದು, ರಾಮನಗರದಲ್ಲೂ ಕೊಡಬಹುದು, ಹಾಸನದಲ್ಲೂ ಕೊಡಬಹುದು, ಹಳೆನರಸೀಪುರದಲ್ಲಿ ದಲಿತರು ಕೊಡಬಹುದು. ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಅಲ್ಲಿ ಬರೋಣ. IAS, KS and all the government officials, I am nothing against anybody. ತಾವುಗಳಾದ ಮೇಲೆ ತಮ್ಮ ಮಕ್ಕಳಿಗೆ 2nd generation 3rd generation ಎಷ್ಟು ಜನ ನೀವು ಈ ಫೆಸಿಲಿಟೀಸ್ನ ತಗೊಂಡಿದ್ದೀರಾ? ನಾನು ಇವತ್ತು ಓಪನ್ ಚಾಲೆಂಜ್ ಆಗ್ತಾ ಇದ್ದೀನಿ. ತಾವು ಯಾಕೆ ಬಿಟ್ಕೊಂಡು ಕೊಡಬಾರ್ದು? ಕೊಟ್ಬಿಡಿ ಬೇರೆಯವ್ರಿಗೆ. ಈಗ ನಾನು ಹೇಳಿದಂಥದ್ದು, ನಿಮಗೆ 1 ಕೋಟಿ ಜನ ಇದ್ರೆ ಬೇಡ 10 ಲಕ್ಷ ಜನ ಇಟ್ಕೊಳ್ಳೋಣ. 10 ಲಕ್ಷ ಜನದಲ್ಲಿ ನೀವು ಬರೀ ಮೀಸಲಾತಿ ಅಂತ ಅಂದ್ಬಿಟ್ಟು ಬರೀ ಸೆಲೆಕ್ಟೆಡ್ 100 ಜನ ಮಾತ್ರ ನೀವು ಫೆಸಿಲಿಟೀಸ್ ತಗೊಂಡ್ಬಿಟ್ಟು ಇನ್ನ ಉಳಿಕೆ ಇರೋವಂಥವ್ರ ಜನ ಅವ್ರು ಉದ್ಧಾರ ಆಗೋದು ಯಾವಾಗ ಆಗೋದು ಉದ್ಧಾರ? ನಿಮಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಾನು IAS ನನ್ನ ಮಗ IAS, ನಾನ್ KS ನನ್ನ ಮಗ KS, ನಾನ್ ರಾಜಕಾರಣಿ ನನ್ನ ಮಗ ರಾಜಕಾರಣಿ, ನಾನ್ ಡಾಕ್ಟರ್ ನನ್ನ ಮಗ ಡಾಕ್ಟರ್, ನಾನು ಪ್ರೊಫೆಸರ್ ನನ್ನ ಮಗ ಪ್ರೊಫೆಸರ್. ಕೇಳಿಸ್ಕೊಳ್ಳಿ, ಯು ಶುಡ್ ಅಂಡರ್ಸ್ಟ್ಯಾಂಡ್. ಮಾತಾಡ್ರಿ ಬೃಹಸ್ಪತಿಗಳ ಮಾತಾಡಿ. ಈಗ ಇಷ್ಟೆಲ್ಲ ಇವ್ರು ಹೇಳ್ತಾ ಇದಾರಲ್ವಾ, ಉದಾರತೆ ತೋರಿಸಿ. ಇವಾಗ ನಿಮ್ಮ ಹತ್ರ ಈಗ ಆಡಳಿತ ಪಕ್ಷದಲ್ಲಿ ನೀವು ಇದ್ದೀರ ತಾನೆ, ಈಗಲೂ ಕಾಲ ಮಿಂಚಿಲ್ಲ, ನಿಮ್ಗೆ ಆಪರ್ಚುನಿಟಿ ಇದೆ. ನೆಕ್ಸ್ಟ್ ಇನ್ನ 1 ವರ್ಷ ಇರ್ತೀರೋ 2 ವರ್ಷ ಇರ್ತೀರೋ, 2 ವರ್ಷ ಇರಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಂಡು ತಗೊಂಬನ್ನಿ. ಯಾವುದು ಅತ್ಯಂತ ಬಡ ಹಿಂದುಳಿದ ದಲಿತರು ಯಾರನ್ನ ಕರ್ಕೊಂಡ್ಬಂದು ಮಾಧ್ಯಮದ ಮುಂದೆ ನಿಲ್ಲಿಸ್ಬಿಟ್ಟು ನೋಡಿ ಇವರಿಗೆ ನಾವು ಸೀಟ್ ಕೊಡ್ತಾ ಇದೀವಿ, ಕಾಲೇಜಲ್ಲಿ ಸರ್ಕಾರಿ ಉದ್ಯೋಗ ಕೊಡ್ತಾ ಇದೀವಿ, ಇವ್ರನ್ನ ಮಾಡ್ತೀವಿ ಮೇಡಮ್, ನಾವು ಮಾಡೇ ಮಾಡ್ತೀವಿ, 100% ಮಾಡೇ ಮಾಡ್ತೀವಿ. ಎಸ್ 100% ನಾವು ಮಾಡೇ ಮಾಡ್ತೀವಿ. ಎಲ್ಲ ಕಡೆ ಮಾಡೋಣ. ಐ ಅಕ್ಸೆಪ್ಟ್ ದ ಚಾಲೆಂಜ್, ಮಾಡೋಣ. ಸೊ ಈ ರೀತಿ ಕುಮಾರಸ್ವಾಮಿ ಬಿಟ್ಟರೆ ಬೇರೆ ಯಾರು ಸಿಕ್ಲಿಲ್ವ ಇವರಿಗೆ? ನೈತಿಕತೆ ಬೇಕಲ್ಲ ಮೇಡಮ್ ಇವರಿಗೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನಾನು ಹೇಳ್ತಾ ಇರೋದು, ನೀವು ಆಡಳಿತ ಪಕ್ಷದಲ್ಲಿ ಇದ್ದೀರಾ, ನೀವು ಹೇಳಿದೇನು ಡೈಲಾಗು, ನಾವು ಎಲ್ಲರಿಗೂ ವಂಚಿತರಿಗೆಲ್ಲ ಶೋಷಣೆ ಆಗಿರೋರಿಗೆಲ್ಲ ನಾವು ಸಮಾಧಾನ ಮಾಡಕ್ಕೆ ಹೋಗ್ತಾ ಇದೀವಿ, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದೀರಾ ತಾನೆ. ಸ್ಟಾರ್ಟ್ ಮಾಡ್ಕೊಳ್ಳಿ. ಆಡಳಿತ ಪಕ್ಷದಲ್ಲಿ ಹೆಂಗಿರೋ ಇದೇ ಪವರ್ ಮಾಡ್ಬಿಟ್ಟು ತೋರಿಸಿ, ಕರ್ಕೊಂಬನ್ನಿ. ಒಂದೊಂದು ಕ್ಷೇತ್ರದಿಂದ ಎಷ್ಟು ಜನ ಕರ್ಕೊಂಡ್ಬರ್ತೀರಾ ತೋರಿಸಿ ನನಗೆ. ಈಗ ಹೆಂಗಿದ್ರು ಈಗೆಲ್ಲ ಗೌರ್ಮೆಂಟ್ ನಿಮಗೆ ಕೆಲಸಗಳನ್ನ ಕೊಡ್ತಾ ಇದ್ದೀರಾ ತಾನೆ. ಈಗ PSI ತೋರಿಸಿ, ಎಷ್ಟು ಜನ ಕೊಡ್ತಾ ಇದ್ದೀರಾ? ಹಿಂದುಳಿದವರು ಯಾರು ಇಲ್ದಿರುವಂತ ಕರ್ಕೊಂಬಂದು ಎಷ್ಟು ಜನ ಕೊಡ್ತೀರಾ? ಸರ್ಕಾರಿ ಉದ್ಯೋಗ ಎಷ್ಟು ಜನ ಕೊಡ್ತೀರಾ? ಕರ್ಕೊಂಬಂದು ತೋರಿಸಿ. ಈಗ CET ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ಗಳು, ನಿಮಗೆ ಮೆಡಿಕಲ್ ಸೀಟು ಅನ್ನೋದು ನಿಮಗೆ ಕೋಟಿಗಟ್ಟಲೆ ಇದೆಯಲ್ಲ, ಕರ್ಕೊಂಡ್ಬಂದು ತೋರಿಸಿ ಸ್ವಾಮಿ, ಉದಾಹರಣೆ ಕೊಡಿ. ಯಾರನ್ನ ಕರ್ಕೊಂಡ್ಬಂದು ಯಾವ ಜನಕ್ಕೆ, ಯಾವ ಬಡವರಿಗೆ, ಯಾರು ಶೋಷಿತರು, ಯಾರು ಎಕನಾಮಿಕಲಿ ಕಡಿಮೆ ಇದ್ದಾರೆ ಅವ್ರಿಗೆಲ್ಲ ತಗೊಂಡ್ಬಂದು ಕೊಡಿ. ಕರ್ನಾಟಕದಿಂದ ನಿಮ್ದು ಆಡಳಿತ ಪಕ್ಷ ಇದೆಯಲ್ಲ. ನಾನು ಮಾತಾಡ್ಬೇಕಾದ್ರೆ ಜನರ ಸಹಕಾರ ಕೂಡ ಈ ಸಮೀಕ್ಷೆಯಲ್ಲಿ ಬಹಳ ಮುಖ್ಯ ಅಂತ ಹೇಳಿದೆ. ಕೆಲವೊಮ್ಮೆ ಸಮೀಕ್ಷೆ ಮಾಡೋ ಸಂದರ್ಭದಲ್ಲಿ ಸರಿಯಾದ ಇನ್ಪುಟ್ಸ್ ಕೊಡದೇ ಇರಬಹುದು. ಅಂದರೆ ಟ್ಯಾಲಿ ಮಾಡಬೇಕಾಗುತ್ತೆ. ಬಂದವರೆಲ್ಲ ಹೇಳಿದ್ನ ಬರ್ಕೊಂಡು ಹೋಗ್ತಾರಾ, ಕ್ರಾಸ್ ಚೆಕ್ ಮಾಡ್ತಾರಾ? ಹೆಂಗದು ಸಮೀಕ್ಷೆ? ಮೇಡಮ್ ನೋಡಿ, ಈಗ ಆರ್ಥಿಕ ಸಮೀಕ್ಷೆ ಅನ್ನೋದು ನಿಜವಾಗ್ಲೂ ಆಗ್ಬೋದು ಅಂತ ಅನ್ಸುತ್ತೆ. ಯಾಕೆಂದ್ರೆ ನೋಡಿ, ಮೊದಲನೇ ಸಮೀಕ್ಷೆ ಆದಮೇಲೆ ನೋಟ್ ಬ್ಯಾನ್ ಆಯಿತು, GST ಬಂತು, ಅದಾದ್ಮೇಲೆ ಕೋವಿಡ್ ಬಂತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ 3 ವಿಷಯಗಳಲ್ಲಿ ಬಹಳಷ್ಟು ಜನ ತನ್ನತನನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಆಯ್ತಾ? ಒಬ್ಬ ಆರ್ಥಿಕವಾಗಿ ಸಬಲರಾಗಿರೋನು ನೋಟ್ ಬ್ಯಾನ್, GST ಅದಾದ ನಂತರ ಕೋವಿಡ್ ಆದ್ಮೇಲೆ ಈಗ 11 ವರ್ಷದ ಹಿಂದೆ ಏನಿತ್ತಲ್ಲ ಅದೀಗ ಇರೋದಿಲ್ಲ. ಈಗ ನಾವೇನು ಮಾತಾಡ್ತಿದ್ವಿ, ಅವನು ಕಾರ್ ತಗೊಂಡು ಏರೋಪ್ಲೇನ್ ತಗೊಂಡಿದ್ದಾನಂತಲ್ಲ. ಆದ್ರೆ ಇದ್ರಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ, ಯಾವಾಗ್ಲೂ ಜನರ ಇದಕ್ಕೆ ಒಂದು ಆಸೆ ಆಗ್ತಾರೆ, ಕ್ರೀಮಿ ಲೇಯರ್ಗಳನ್ನ ತೆಗೆದ್ಬಿಟ್ಟು ಬಡವರು. ಇವತ್ತು ಆ ಕ್ರೀಮಿ ಲೇಯರ್ ಇದೆಯಲ್ಲ ಮೇಡಮ್, ಕ್ರೀಮ್ ಆಗಿಲ್ಲ. ಕ್ರೀಮ್ ಅಂದ್ರೆ ಬೇರೆ ಅದೇನಂತಾರೆ, ಹಾಲಿನ ಮೇಲಿರೋ ಕೆನ್ನೆ. ಆ ಕೆನ್ನೆ ಅಲ್ಲ, ಅದು ತುಪ್ಪ ಆಗಿ
ಬೆಣ್ಣೆ ಆಗಿ ತುಪ್ಪನೂ ಆಗೋಗಿದೆ. ಅಂದ್ರೆ ಆ ಕ್ರೀಮಿ ಲೇಯರ್ ಮೇಲೆ ಹೋಗ್ಬಿಟ್ಟಿದೆ. ಹಾಲಿದೆಯಲ್ಲ ಅದು ಒಡೆದು ಮೊಸರಾಗಿ ಹೋಗಿದೆ ಇವತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಬಡವನಾಗಿ ಹೋಗ್ತಾ ಇದ್ದಾನೆ. ಈ ಕ್ರೀಮಿ ಲೇಯರ್ ಇದೆಯಲ್ಲ ಇದು ನಾನು ಈಗ ಹೇಳ್ದಂಗೆ ಬೆಣ್ಣೆ ಆಗಿ ತುಪ್ಪ ಆಗಿ ಹೋಗಿದೆ. ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ, ನಾನು ಪೂರ್ತಿ ಹೇಳ್ತೀನಿ. ಇವತ್ತು ಏನಾಗಬೇಕಾಗಿದೆ ಅಂದ್ರೆ ಇವತ್ತು ಬಿಜೆಪಿ ಅವ್ರು ಹೇಳ್ಬೋದು, ಜನತಾ ದಳದವ್ರು ಹೇಳ್ಬೋದು, ಈ ಸಮೀಕ್ಷೆಯಲ್ಲಿ ಸುಳ್ಳಾಗಿದೆ, ಆರ್ಥಿಕವಾಗಿ ಸಬಲರಾಗಿತ್ತು ಅಂತ ಅಲ್ಲಿ ತೋರಿಸಿದೆ, ಇಲ್ಲಿ ಅವರು ಆ ಥರ ಇಲ್ಲ ಅಂತ. ಆದರೆ ಮುಖ್ಯವಾಗಿ ನೋಡಬೇಕಾಗಿರೋದು 11-12 ವರ್ಷಗಳ ಹಿಂದೆ ಯಾವ ಮನುಷ್ಯ ಯಾವ ರೀತಿ ಇದ್ದ ಅದಕ್ಕಿಂತ ಕೆಳಗೋಗಿದ್ದಾನೆ. ಇವತ್ತು ಬಡವ ಇನ್ನೂ ಅತಿ ಹೆಚ್ಚು ಬಡವನಾಗಿದ್ದಾನೆ. ಅದೇ ನೀವು ಸದಾಶಿವ ಇವತ್ತು ಸದಾಶಿವ ನಗರಕ್ಕೆ ಹೋಗಿ ಮೇಡಮ್, ಅವತ್ತು 12 ವರ್ಷದ ಹಿಂದೆ ಸದಾಶಿವ ನಗರಲ್ಲಿ ಒಂದು ಮನೆಗೆ 2 ಕಾರ್ ಇರ್ತಾ ಇತ್ತು. ಒಂದು ದೊಡ್ಡ ಕಾರು, ಒಂದು ಚಿಕ್ಕ ಕಾರ್ ಇರ್ತಿತ್ತು. ಇವತ್ತು 6-7 ಕಾರು ಪಾರ್ಕಿಂಗ್ಗಳಿಗೆ 100/100 ಸೈಟ್ಗಳನ್ನ ಬಾಡಿಗೆಗೆ ತಗೊಂಡಿದ್ದಾರೆ. ಸೌಕಾರ ಯಾವ ರೀತಿ ಸೌಕಾರ ಆಗಿದ್ದಾನೆ ಅಂದ್ರೆ ಇವತ್ತು ಯಾರೂ ಸಹ ಸಿಂಗಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ ತಗೊಂಡ್ರೆ ಒಂದು ಪಾರ್ಕಿಂಗ್ ಇದ್ರೆ ಹೋಗಲ್ಲ, 2 ಪಾರ್ಕಿಂಗ್ ಬೇಕು, ರೋಡ್ ಮುಂದೆ ಎಲ್ಲ ಪಾರ್ಕಿಂಗ್ ಮಾಡಬೇಕು. ಈ 11 ವರ್ಷದಲ್ಲಿ ಸೌಕಾರ ಬದಲಾಗಿರೋದು. ಬಡವ ಏನಾಗಿದ್ದಾನೆ ಗೊತ್ತಾ, 3 ಚಕ್ರದ ಆಟೋ ಇಟ್ಕೊಂಡಿದ್ನಲ್ಲ ಅದನ್ನು ಮಾರಿ ಮನೆನೂ ಮಾರಿ ಇವತ್ತು ಗುಡಿಸ್ಲಿಗೆ ಹೋಗಿದ್ದಾನೆ, ಸ್ಲಮ್ಗಳಲ್ಲೂ ಬದುಕ್ತಾ ಇದ್ದಾನೆ. ಇವತ್ತು ಬಡವರಾಗಿದ್ದಾರೆ. ಬಹಳಷ್ಟು ಮಕ್ಕಳುಗಳಿಗೆ ಸರ್ಕಾರಿ ಶಾಲೆ, ಉಚಿತ ಶಿಕ್ಷಣ ಮತ್ತು ನಿಮಗೆ ಹೆಲ್ತ್ ಕೇರ್ ಸಿಗದಲ್ಲೇ ಇರೋದ್ರಿಂದ ಶಾಲೆಗಳು ಬಿಟ್ಟು ಈಗಾಗಲೇ 10ನೇ ಕ್ಲಾಸು PUCಗಳು ಓದಕ್ಕಾಗದಲ್ಲೇ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ತಂದೆ ತಾಯಿಗಳು ದುಡಿಯೋದು ಸಾಕಾಗ್ತಾ ಇಲ್ಲ. ಇವತ್ತು ಆರ್ಥಿಕವಾಗಿ ನಾವು ನೋಡ್ಬೇಕಾಗಿರೋದೇನು ಅಂದ್ರೆ 11 ವರ್ಷದಿಂದ ಇದ್ನಲ್ಲ ಅನಿಲ್, ಅವನ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನೋದನ್ನ ನೋಡ್ಬೇಕು. ಇವತ್ತು 11 ವರ್ಷದಿಂದ ದರ್ಶನ್ ಅವ್ರು ಇದ್ರಲ್ಲ, ಇವತ್ತು ಅವ್ರ ಪರಿಸ್ಥಿತಿ ಏನಾಗಿದೆ ಅಂತ ನೋಡ್ಬೇಕು. 11 ವರ್ಷದಿಂದ ಋತ್ವಿಕ್ ಅವ್ರು ಇದ್ರಲ್ಲ, ಇವ್ರು ಜೋರಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ. ಯಾಕಂದ್ರೆ ಇವ್ರು ಸದಾಶಿವ ನಗರ ಕ್ಲಾಸ್, ನಮ್ಮ ಕ್ಲಾಸ್ ಅಲ್ಲ, ನಮ್ಮ ಆರ್ಥಿಕತೆಯನ್ನ ಇವಾಗ ನೋಡ್ಬೇಕು ಅಂತ ನನಗೆ. ರೈಟ್. ಶಶಿಕಾಂತ್ ಸರ್, ನೀವು ಹೇಳಬೇಕು, ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಆಗುವಂತಹ ಸಮೀಕ್ಷೆ ಒಂದು ಇನ್ಪುಟ್ಸ್ ಕೊಡುತ್ತೆ, ಅದಕ್ಕೊಂದು ಡೆಡ್ಲೈನ್ ಕೊಡ್ತಾರೆ ಅಂದರೆ ನೆಕ್ಸ್ಟ್ ಒಂದು ಫ್ಯೂ ಮಂತ್ಸಲ್ಲಿ, ಒಂದು 3-4 ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗಿಬಿಡುತ್ತೆ. ಎಲ್ಲ ರೀತಿಯ ಮೂಲ ಸೌಕರ್ಯಗಳನ್ನು ಆ ಸಮುದಾಯದವ್ರು ಪಡ್ಕೊಂಡ್ಬಿಡ್ತಾರೆ ಅಂತ ಅರ್ಥನ? ಅದಕ್ಕಿನ್ನೊಂದು 10 ವರ್ಷಗಳು ಹಿಡಿಯುತ್ತೆ ಅಂತಾನೆ. ಯಾಕಂದರೆ 10 ವರ್ಷದ ಹಿಂದಿನ ಈಗ ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಿಲ್ಲ. ಇದಕ್ಕೆ ಮತ್ತೊಂದಷ್ಟು ಟೈಮ್ ಹಿಡಿದ್ರೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಮಾಡಿದ್ದು ಪ್ರಯೋಜನ ಇಲ್ಲ ಅಂತಾಗಲ್ವಾ ಅಂತ. ಶಶಿಕಾಂತ್ ಸರಿಗೆ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ನನಗೆ ಕೇಳಿದ್ರಾ? ಹೌದು, ನಿಮಗೆ ಕೇಳಿದ. ಹೇಳಿ. ಇಂಪ್ಲಿಮೆಂಟೇಷನ್ ಅಲ್ಲಿ ಜಾತಿಗಣತಿ ಅನ್ನೋದು ಹೇಳಿ, ಕಂಟಿನ್ಯೂ ಮಾಡಿ. ಅದು ತುಂಬಾ ಲ್ಯಾಗ್ ಆಗ್ಬಿಟ್ರೆ ಸರ್ ಮಾಡಿದ್ದು ವರ್ಕೌಟ್ ಆಗಲ್ಲ ಅಂದೆ. ಅದೇ ನಾನು ಹೇಳ್ತಾ ಇರೋದು, ಜಾತಿ ಗಣತಿಯನ್ನ ಟೈಮ್ ಫ್ರೇಮ್ ಒಳಗಡೆ ಮಾಡ್ಬೇಕಾಗತ್ತೆ. ನೀವು ಅದನ್ನ ವಿಳಂಬ ಮಾಡ್ತಾ ಹೋದ್ರೆ, ಅಬ್ಜೆಕ್ಷನ್ಸ್ ಬರ್ತಾ ಹೋದ್ರೆ, ಈ ಅವೈಜ್ಞಾನಿಕ ಅದು ಇದು ಆರೋಪ ಬರ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಸಹಿತ ಇದು ಸಂಪೂರ್ಣ ಆಗೋದಿಲ್ಲ. ಮತ್ತೆ ಇವಾಗಿರೋದು ಇನ್ನು 10 ವರ್ಷ ಹೋಗುತ್ತೆ. ಆದ್ದರಿಂದ ಈಗಿರ್ತಕ್ಕಂಥ ಡಾಟಾಗಳನ್ನ ಇಟ್ಕೊಂಡು ವೈಜ್ಞಾನಿಕವಾದಂತ ಈ ಆಪ್ಸ್ ಗಳನ್ನ ಬಳಸ್ಕೊಂಡು ಡಿಜಿಟಲ್ ಇವುಗಳನ್ನೆಲ್ಲನೂ ಬಳಸ್ಕೊಂಡು ಸಾಧ್ಯ ಆದಷ್ಟು, ಯಾಕಂದ್ರೆ 100% ಕರಾರುವಕ್ಕಾಗಿ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಯಾವುದೇ ಸರ್ಕಾರದಿಂದ ಯಾವುದೇ ವ್ಯವಸ್ಥೆಯಿಂದ ಸಾಧ್ಯ ಇಲ್ಲ. ಆದ್ರೆ ಸಾಧ್ಯ ಇರೋದು ಯಾವ್ದು ಅಂತಂದ್ರೆ ಒಂದು 10% ಆ ಕಡೆ ಈ ಕಡೆ ಇರುತ್ತೆ. ಎಷ್ಟು 90% ಆದ್ರೂ ಸರಿಯಾಗಿ ಸಮೀಕ್ಷೆ ಆಗಲಿ ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ. ಆದ್ದರಿಂದ ಈಗ ಹೇಳ್ತಾ ಇರೋದು, ನಾನು ಒಂದಿಷ್ಟು ಕೇಳಿದೆ, ನಾನು ಏನಂದ್ರೆ ಕ್ರಿಮಿ ಲೇಯರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ರಿಮಿ ಲೇಯರ್ ಅಂತಂದ್ರೆ ಹೌದು ಸ್ವಾಮಿ, ಈಗ ಖರ್ಗೆ ಅವರಾಗಿರ್ಬೋದು ಅಂತವ್ರಿಗೆ ಈಗಾಗಲೇ ಒಂದು ಆರ್ಥಿಕ ಸ್ವಾತಂತ್ರ್ಯ ಸಿಕ್ಬಿಟ್ಟಿದೆ. ಅವ್ರು ಒಂದು 10 ಕಾರ್ ಇಟ್ಕೊಂಡಿದ್ದಾರೆ, ನಾವು 100 ಕೋಟಿ ಮಾಡ್ಕೊಂಡಿದ್ದಾರೆ, ಸರಿ. ಆದ್ರೆ ಸಾಮಾಜಿಕವಾದಂತ ನ್ಯಾಯ ಸಿಕ್ಕಿದ್ಯಾ? ಸಾಮಾಜಿಕ ಸಮಾನತೆ ಸಿಕ್ಕಿದ್ಯಾ? ಎಲ್ಲಿವರೆಗೂ ಸಾಮಾಜಿಕ ಸಮಾನತೆ ಸಿಕ್ಕೋದಿಲ್ವೋ ಅವ್ರ ಆರ್ಥಿಕ ಸಮಾನತೆ ನಮಗೆ ಮುಖ್ಯ ಆಗೋದಿಲ್ಲ. ಇವತ್ತು ಸಹಿತ ಹೋಗ್ಬಿಟ್ರು ಮರ್ಮುವಂತ ಇದನ್ನ ಏನೋ ರಾಷ್ಟ್ರಪತಿಯನ್ನ ನೀವು ದೇವಸ್ಥಾನ ಹೊರಗಡೆ ನಿಲ್ಲಿಸ್ತಕ್ಕಂತ ಪರಿಸ್ಥಿತಿ ಇದೆ. ಆಯ್ತಾ? ಸಂಸತ್ತಿನ ಉದ್ಘಾಟನೆ ಕರೀಲಾರ್ದಂತ ಒಂದು ಜಾತೀಯತೆ ಇದೆ. ಅದರ ಅರ್ಥ ಏನು ಅಂತಂದ್ರೆ, ನೀವು ಎಲ್ಲಿವರೆಗೂ ಎಲ್ಲರಿಗೂ ಸಹಿತ ಸಾಮಾಜಿಕವಾಗಿ ಒಂದು ಸಮಾನತೆ ಸಿಕ್ಕೋದಿಲ್ವೋ, ಬರೀ ಆರ್ಥಿಕ ಸಮಾನತೆಯನ್ನು ನೋಡಿಕೊಂಡು ಕ್ರೀಮಿ ಲೇಯರ್ ಅನ್ನಕ್ ಆಗೋದಿಲ್ಲ. ಇವಾಗ ಎಲ್ಲಾ ಪಕ್ಷದಲ್ಲಿಯೂ ಸಹಿತ ಈಗ ಮತ್ತೆ ಅವರೇ ನಿಲ್ತಾ ಇದ್ದಾರೆ. ಕಾರಜೋಳ ಅವ್ರು ಎಷ್ಟು ಸತಿ ನಿಂತಿದ್ದಾರೆ. ಇವುಗಳನ್ನ ನಾವು ಲೆಕ್ಕ ಹಾಕಿದ್ರೆ ಎಲ್ಲಾ ಪಕ್ಷದವರು ಕೆಲವು ಅಭ್ಯರ್ಥಿಗಳಿಗೆ ಕೊಡ್ತಾರೆ ಹೊರತಾಗಿ ಯಾರೋ ಒಬ್ನು ಹೊಸಬಾತ್ ಕೊಡೋದಿಲ್ಲ. ಇದು ರಾಜಕಾರಣ. ಆದ್ರಿಂದ ನಿಮ್ಮ ಉದ್ದೇಶ ಏನು? ನಮಗೆ ಜಾತಿ ಗಣತಿ ಆಗಬೇಕಾಗಿದೆ. ಪ್ರತಿಯೊಂದು ಜಾತಿಗೂ ಸಹಿತ ಸಲ್ಲಬೇಕಾದಂತ ಅನುಕೂಲತೆಗಳು, ಸಮಾನತೆಗಳು, ಸವಲತ್ತುಗಳು ಸಲ್ಲಬೇಕಾಗಿದೆ. ಅವುಗಳಿಗೋಸ್ಕರ ನಾವೆಲ್ಲರೂ ಸಹಿತ ಆಗ್ರಹ ಮಾಡ್ತಾ ಇದ್ದೇವೆ.
ಅದಕ್ಕೆ ನನಗೆ ಗೊತ್ತಿರೋ ಹಾಗೆ ಇಬ್ಬರೇ ಬಹಳ ಇದ್ರ ಬಗ್ಗೆ ಆಲೋಚನೆ ಮಾಡಿದ್ದು ಅಥವಾ ಅದ್ರ ಬಗ್ಗೆ ಒತ್ತಾಯ ಮಾಡ್ತಾ ಇರೋದು, ಒಂದು ಸಿದ್ದರಾಮಯ್ಯನವರು, ಇನ್ನೊಬ್ರು ರಾಹುಲ್ ಗಾಂಧಿ ಅವರು. ಇವ್ರನ್ನ ಬಿಟ್ರೆ ಯಾರು ಸರಿ ಜಾತಿ ಗಣತಿ ಆಗ್ಲೇಬೇಕು ಅಂತ ಹೇಳ್ಬಿಟ್ಟು ಅದ್ರ ಹಿಂದೆ ಪಟ್ಟು ಹಿಡ್ದಿಲ್ಲ. ಸೊ ಆದ್ರಿಂದ ಅಲ್ಲರಿ ಇತ್ತೀಚೆಗೆ ಬಂದಿರತಕ್ಕಂಥ ತೆಲಂಗಾಣದಲ್ಲಿ ಆಗ್ಲಿಕ್ಕೆ ಸಾಧ್ಯತೆಗಳಿದೆ ಅಂತಂದ್ಮೇಲೆ ಕರ್ನಾಟಕದಲ್ಲಿ ಯಾಕೆ ಆಗ್ಲಿಕ್ಕೆ ಸಾಧ್ಯತೆಗಳಿಲ್ಲ? ಓಕೆ, ಡನ್ ಸರ್. ರೈಟ್. ಕಾರ್ಯಕ್ರಮದಲ್ಲಿ ದರ್ಶನ್ ಅವರು, ರಶೀಕ್ ಅವರು, ಅನಿಲ್ ಅವರು, ಅವ್ವಣ್ಣವರು, ಶಶಿಕಾಂತ್ ಹೆಟಳಿ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿಪಕ್ಷಗಳು BJP ಮತ್ತು JDSನವ್ರಿಗೆ ಒಂದು ಸಲಹೆ ಅಂತ ಕೊಡೋದಾದರೆ, ಮೊಸರಲ್ಲಿ ಕಲ್ಲು ಹುಡುಕುವಂಥ ಪ್ರಯತ್ನ ಬೇಡ. ಯಾಕಂತ ಹೇಳಿದ್ರೆ ಸಮೀಕ್ಷೆ ಅನ್ನೋದು ಗುಡ್, ಆದರೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೀವಿನ್ನೂ ಆ 162 ಕೋಟಿ ಹಳೆ ಸಮೀಕ್ಷೆ ಬಗ್ಗೆ ಪ್ರಶ್ನೆ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಹೋಗ್ಬಿಡತ್ತೆ. ನೀವು ಈ ಸಮೀಕ್ಷೆ ಬಗ್ಗೆ ಕೇಳಿ, ಇದನ್ನು ಹೆಂಗೆ ಮಾಡ್ತೀರಿ, ಎಷ್ಟು ಜನ ಸಿಬ್ಬಂದಿ ಇಟ್ಕೊಂಡಿದ್ದೀರಿ, ಯಾವ ಥರ ಮಾಡ್ತೀರಿ, ಒಂದು ಪಕ್ಷ ಏನಾದರೂ ವ್ಯತ್ಯಾಸ ಆಯಿತು ಅಂದ್ರೆ ಅದನ್ನ ಹೆಂಗೆ ಸರಿಪಡಿಸ್ತೀರಿ, ವಿಡಿಯೋ ರೆಕಾರ್ಡ್ ಮಾಡ್ಕೋತೀರಾ, OTP ಮಾಡ್ತೀರಾ, ಸರಿಯಾದ ಇನ್ಪುಟ್ ಬರಬೇಕು ಅನ್ನೋದರ ಯಾವ ರೀತಿ ಕ್ರಮ ತಗೊಂಡಿದ್ದೀರಿ, ಎಷ್ಟು ಪ್ರಶ್ನೆ, ಈ ಥರದ ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರಿಸಿಲ್ಲ ಆದರೆ ಕ್ಲಾಸ್ ತಗೊಳ್ಳಿ. ಇನ್ನು ಕಳೆದ ಬಾರಿ ಮಾಡಿರುವಂಥ ಸಮೀಕ್ಷೆ ಫೇಲ್ ಆಗಿದೆ ಅನ್ನೋದಾದರೆ ಕಾಂಗ್ರೆಸ್ನವರು ಈ ಬಾರಿ ಸಮೀಕ್ಷೆನಾದರೂ ನೆಟ್ಟಗೆ ಮಾಡಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.